ग्रंथकार अतिशय दीनहीन होकर श्रीमन महाप्रभु का हित कृपा की प्रार्थना कर रहा है। दुरान में मरु शोकनोपि सरसी भावाय भूयान। श्री चैतन्य महाप्रभु की कृपा रूपी निरंकुश महामाधुर्य कादम्बिनी बहुत दूर से भी मरुम स्थल स्थित सूखे हुए वृक्ष को भांति मेरा नीरस हृदय में सरसता को संचार करे। सो ग्रंथकार यार ग्रंथकार ಹೆಸರೇನು ಇಲ್ಲಿ ನೋಡೋಣ, ಗ್ರಂಥಕಾರ ಹೆಸರಲ್ಲಿ ನೀವೇ ವಿಶ್ವನಾಥ್ ಚಕ್ರವರ್ತಿ. ಆಫ್ಲೈನ್ ಹೇಳಿ. ನಾಳೆ ಇದ್ರನ್ನ ಸೇರಿಸ್ಕೊಂಡು 10 ಸತಿ ಬರ್ಕೊ ಬರ್ತೀರಾ? ಹೆಸರಲ್ಲಿ ಶಿಲ ವಿಶ್ವನಾಥ ಚಕ್ರವರ್ತಿ ಠಾಕೂರ್. ಸೊ ವಿಶ್ವನಾಥ್ ಚಕ್ರವರ್ತಿ ಠಾಕೂರ್ ಅತ್ಯಂತ ದೀನಹೀನಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಯಾರನ್ನ? ಮಹಾಪ್ರಭು ಅಹೈತುಕಿ ಕೃಪೆಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಏನಂತ? ಸೊ ಆ ಮಾಧುರ್ಯ ಕಾದಂಬಿನಿ ಕೃಪಾ ನನ್ ಮೇಲೆಲ್ಲನು. ಯಾಕೆ? ನಾನ್ ಬಂದು ಇವಾಗ ಎಕ್ಸಾಂಪಲ್ ಬಂದು ಇಲ್ಲೇನೋ ಮಳೆ ಬರುತ್ತೆ, ನದಿ ಹೋಗುತ್ತೆ. ಮರುಭೂಮಿದಲ್ಲಿ ಏನ್ ಮಳೆ ಬರುತ್ತೆ? ಅಲ್ಲಿ ಮಳೆ ಬಂದ್ರೆ ನಾನು ಅಲ್ಲಿ ಫ್ಲಡ್ಸ್ ಅಲ್ಲಿ ಹೆಂಗ್ ಹೋಗುತ್ತೆ? ಈಗ ನೀರ್ ಹೆಂಗ್ ಹೊಡ್ಕೊಂಡೋಯ್ತು, ತುಂಬಾ ನೀರ್ ಜಾಸ್ತಿ ಆಗಿ ಫುಲ್ ಬಾರ್ಡರ್ಸ್ ಎಲ್ಲ ಕಿತ್ಕೊಂಡು ಹೊಡ್ಕೋಯ್ತಲ್ವಾ? ಆ ತರ ಮರುಭೂಮಿದಲ್ಲಿ ಹೆಂಗ್ ಹೋಗುತ್ತೆ? ಹೋಗಲ್ಲ. ನನ್ನ ಹೃದಯ ಆ ತರ ಇದೆ ಪ್ರಭು. ಅಲ್ಲಿ ಯಾವ ತರ ಫ್ಲಡ್ಸ್ ಬರುತ್ತೆ? ಬರೋದೇ ಇಲ್ಲ. ಎಲ್ಲದಕ್ಕೋಸ್ಕರ ಏನು ಎಲ್ಲಾ ಮರಗಳು ಏನಾಗ್ಬಿಟ್ಟೈತೆ? ಒಣಗೋಗ್ಬಿಟ್ಟೈತೆ. ಒಣಗೋಗ್ಬಿಟ್ಟೈತೆ. ಎಲ್ಲಾ ಮರಗಳು ಏನಾಗ್ಬಿಟ್ಟೈತೆ? ಒಣಗೋಗ್ಬಿಟ್ಟೈತೆ. वर्षाकालीन मेघमाला पृथ्वी के समीप आकर घनघोर वर्षा करते हैं। मरुस्थल में उस प्रकार से वर्ष नहीं होती। वहां मेघ को कोई टुकड़ा वहां भी यदा कदा दूर से ही बूंद बूंद की रूप में बरसता है। ಅದಕ್ಕೋಸ್ಕರ ಯಾರು ಏನ್ ಮಾಡ್ತಾ ಇದಾರೆ? ಇಲ್ಲಿ ಬಂದು ಇಲ್ಲೇನೋ ಫ್ಲಡ್ಸ್ ಅನ್ನೋ ಬಂದು ಹೊಡ್ಕೊಂಡು ಹೋಗುತ್ತೆ. ಮತ್ತೆ ಅಲ್ಲೇನ್ ಫ್ಲಡ್ಸ್ ಬರುತ್ತೆ? ಅಲ್ಲೇನೋ ಫ್ಲಡ್ಸ್ ಬರಲ್ಲ. ಆದ್ರೇನು ಇಲ್ಲಿ ಹೇಳ್ತಾ ಇದ್ದಾರೆ ಗ್ರಂಥಕಾರರು, ಏನು ಭೂಮಿ ಮೇಲೆ ಫ್ಲಡ್ಸ್ ಬಂದವಾಗ ಎಕ್ಸಾಂಪಲ್ ಇಲ್ಮಲೆ ಬಂದ್ರೆ, ಎಕ್ಸಾಂಪಲ್ ನಾವು ಬಂದು ಎಲ್ಲೋ ಅಲ್ಲಿ ಚೆನ್ನೈದಲ್ಲಿ ಏನಾದ್ರು ಸುನಾಮಿ ಏನಾದ್ರು ಬಂದ್ರೆ ಫ್ಲಡ್ಸ್ ಏನೋ ತುಫಾನ್ ಅದು ಇದು ಏನಾದ್ರು ಬಂದ್ರೆ ಇಲ್ಲಿ ಎಫೆಕ್ಟ್ ಇರುತ್ತೆ ತಾನೆ? ಮೋಡ ಇರುತ್ತೆ, ಸ್ವಲ್ಪ ಬೀಳ್ತಾನೆ ಇರುತ್ತೆ ಮಲೆ 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 ಆನೆ ಬೀಳ್ತಾನೆ ಇರುತ್ತೆ ಅಲ್ವಾ? ಯಾಕೆ? ಅಲ್ಲಿ ಬರ್ತಾ ಇರೋ ಎಫೆಕ್ಟ್ ಅಲ್ಲಿ ಹೊಡಿತಾ ಇರೋ ಮಲೆ, ಅದ್ರ ಎಫೆಕ್ಟ್ ಇಲ್ಲಿ ಬೀಳ್ತಾ ಇದೆ. ಅದಕ್ಕೆ ಸ್ವಲ್ಪ ವಿಶ್ವನಾಥ ಚಕ್ರವರ್ತಿ ಠಾಕೂರ್ ಹೇಳ್ತಾ ಇದಾರೆ. ಸೊ ಅಂತ ಆ ತರ ಇದ್ರೇನು ಈ ಮಹಾಮಾಧುರ್ಯ ಕಾದಂಬಿನಿ ಕೃಪಾ ಏನ್ ಮಾಡುತ್ತೆ? ಆ ತರ ಸಾಧು ಯಾರಿದ್ದಾರೋ ಅವ್ರ ಪಕ್ಕದಲ್ಲಿ ಸಾಧು ಸಂಘ ಮಾಡಿದ್ರೆ ಏನಾಗುತ್ತೆ? ಆ ಎಫೆಕ್ಟ್ ನಮಗೂ ಬೀಳುತ್ತೆ. ಆ ಎಫೆಕ್ಟ್ ನಮಗೂ ಕೂಡ ಬೀಳುತ್ತೆ. ಸೊ ಎಕ್ಸಾಂಪಲ್ ನಾವು ನೋಡ್ಬೋದು, ಅಲ್ಲಿ ಜೈವ ಧರ್ಮದಲ್ಲಿ ಎಕ್ಸಾಂಪಲ್ ತುಂಬಾ ಸತಿ ಕೊಟ್ಟಿದ್ದೀನಿ ಅಲ್ವಾ? ಏನು ಆ ಮಾಯಾವಾದಿ ಸನ್ಯಾಸಿ ಏನ್ ಮಾಡ್ತಾ ಇರ್ತಾರೆ? ಮಾಯಾವಾದಿ ಸನ್ಯಾಸಿ ತಪಸ್ಸ ಮಾಡ್ತಾ ಇರ್ತಾರೆ. ಎಲ್ಲಿ ಧ್ಯಾನ ಮಾಡ್ತಾ ಇರ್ತಾನೆ. ಎಲ್ಲಿ? ಕಾಶಿಯಲ್ಲಿ ಧ್ಯಾನ ಮಾಡ್ತಾ ಇರ್ತಾರೆ. ಅದು ಯಾವ್ದೋ ಒಂದು ಕಲ್ಲು ಎತ್ತಾಕ್ದ್ರೆ ಹೊಡೆದೋಯ್ತು, ಹೋಗ್ ಕರೆಕ್ಟ್ ಆಗ ಅಷ್ಟೇ. ಕಾಶಿದಲ್ಲಿ ಏನ್ ಮಾಡ್ತಾ ಇರ್ತಾರೆ? ಧ್ಯಾನ ಮಾಡ್ತಾ ಇರ್ತಾರೆ. ಅವಾಗ ಧ್ಯಾನ ಮಾಡುವಾಗ ಒಬ್ರು ಒಂದು ವೈಷ್ಣವ ಬರ್ತಾರಲ್ವಾ, ಅವ್ರೇನ್ ಕೀರ್ತನ್ ಮಾಡ್ತಾ ಇರ್ತಾರೆ? ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಅಂತ ಕೀರ್ತನ್ ಮಾಡ್ತಾ ಇರ್ತಾರೆ. ಅದು ಕೇಳಿಸ್ಕೊಂಡ ಏನಾಯ್ತು? ಆ ಸನ್ಯಾಸಿ ಮಾಯಾವತಿ ಸನ್ಯಾಸಿ ಆ ಧರ್ಮನ ತ್ಯಾಗ ಮಾಡ್ಬಿಟ್ಟು ಏನಾದ್ರು ಅವ್ರು ಹುಡ್ಕೊಂಡೋಗಿ ವೈಷ್ಣವ ಧರ್ಮನ ಸ್ವೀಕಾರ ಮಾಡಿದ್ರಲ್ವಾ? ಲಾಸ್ಟ್ಗೆ ವೈಷ್ಣವ ಧರ್ಮನ ಸ್ವೀಕಾರ ಮಾಡಿದ್ರು. ಏನ್ ಮಾಡಿದ್ರು? ಬರೀ ಆ ಭಗವಂತನ ನಾಮ ಕೇಳಿಸ್ಕೊಂಡ್ರ ಅಷ್ಟೇ ಆ ವೈಷ್ಣವನಿಂದ. ಅಂದ್ರೆ ಆ ಗಾಳಿ ಇವ್ರಿಗೂ ಹೊಡೀತು. ಅಂದ್ರೆ ಅಲ್ಲಿ ಪಕ್ಕದಲ್ಲಿ ಆ ವೈಷ್ಣವ್ ಕೀರ್ತನ್ ಮಾಡ್ಕೊಂಡು ಹೋದ್ರು. ಅದ್ರ ಎಫೆಕ್ಟ್ ಎಲ್ಲಿ ಹೊಡಿತು? ಇಲ್ಲಿ ಹೊಡೆದಿಲ್ಲ, ಮಾಯಾವತಿಗೆ ಹೊಡಿತು. ಮಾಯಾವತಿ ಸನ್ಯಾಸಿಗೆ. ಸೊ ಮಾಯಾವತಿ ಸನ್ಯಾಸಿಗೆ ಹೊಡಿತು ಆ ಎಫೆಕ್ಟ್ ಬಂದು. ಸೊ ಎಲ್ಲಿಂದ? ವೈಷ್ಣವನಿಂದ. ಅದಕ್ಕೋಸ್ಕರ ಏನೋ ಆ ಎಫೆಕ್ಟ್ ಹೊಡೆದಿದ್ರೆ ಇದೇನಾಯ್ತು? ಅವ್ರ ಆ ಮಾಯಾವತಿ ಧರ್ಮನ ತ್ಯಾಗ ಮಾಡ್ಬಿಟ್ಟು ವೃಂದಾವನಕ್ಕೆ ಹೋದ್ರು. ಆ ವೈಷ್ಣವ್ ಎಲ್ಲಿ ಸಿಗ್ತಾರೆ ಅಂತ. ಮತ್ತೆ ವೈಷ್ಣವ್ರು ಎಲ್ಲಿರ್ತಾರೆ ಅಂತ ಎಲ್ಲಿರ್ತಾರೆ? ನವದೀಪ್ ಧಾಮ್ಲಿ ಇರ್ತಾರೆ ಅಂತ ಗೊತ್ತಾಯ್ತು. ಮತ್ತೆ ನವದೀಪ್ ಬಂದ್ರು. ನವದೀಪ್ ಎಲ್ಲ ಪರಿಕ್ರಮ ಮಾಡಿದ್ರು. ಲಾಸ್ಟ್ ಅಲ್ಲಿ ಗೋಧ್ರಮಗ್ ಬಂದ್ರು. ಗೋಧ್ರಮ ಧಾಮದಲ್ಲಿ ಗೋಧ್ರಮ ದ್ವೀಪ್ ಗೋಧ್ರಮ ದ್ವೀಪ್ ಅಂತಿದೆ. ಸೊ ಅಲ್ಲಿ ಬಂದ್ರು. ಅಲ್ಲಿ ಯಾರು ಇರ್ತಾರೆ? ಅಲ್ಲಿ ಬಂದು ಸುರಭಿ ಕುಂಜದಲ್ಲಿ ಪ್ರೇಮದಾಸ್ ಪರಮಹಂಸ ಬಾಬಾಜಿ ದಾಸ್ ಮಹಾರಾಜ್ ಇರ್ತಾರೆ. ನಿಮ್ಗೆ ಅದ್ರ ನಿನ್ ಹೆಸರು ಇಲ್ಲ ಅಂತ ನಾನು ಕೇಳಲಿಲ್ಲ ನಿಮ್ನ.
ಪ್ರೇಮದಾಸ್ ಪರಮಹಂಸ ಬಾಬಾಜಿ ಮಹಾರಾಜ್ ಇರ್ತಾರೆ, ಅವ್ರ ಹತ್ರ ಮೀಟ್ ಮಾಡಿ ಏನಾಗ್ತಾರೆ, ವೈಷ್ಣವ್ ಆಗ್ತಾರೆ. ಸ್ವಲ್ಪ ದಿನದಲ್ಲೇ ಏನಾಗುತ್ತೆ, ದಿವ್ಯವಾದ ವೃಂದಾವನ ಧಾಮ ಪ್ರಕಾಶಿತ ಆಗ್ಬಿಡುತ್ತೆ ಅವರ ಕನೆಗೆ. ಸನ್ಯಾಸಿಗೆ. ಮತ್ತೆ ನೋಡಿ, ಸ್ವಾಮಿ ಮಹಾರಾಜ್ ಹೋಗಿ ಫಾರಿನ್ ಹೋದ್ರು. ಫಾರಿನ್ ಹೋದ್ರು ಅಲ್ವಾ, ಎಷ್ಟ್ ಜನ ಕನ್ವರ್ಟ್ ಆದ್ರು ಅಲ್ವಾ? ಕ್ರಿಶ್ಚಿಯನ್ಸ್ ಅಂದ್ರೆ ಎಲ್ಲ ಏನ್ ಮಾಡಿದ್ರು, ಭಕ್ತರಾಗಾದ್ರ ಇಲ್ವಾ? ಭಕ್ತರಾಗಾದ್ರು. ಸೊ ಈ ತರ ಏನಾಯ್ತು, ಆ ಗಾಳಿ ಸ್ವಲ್ಪ ದೂರದಲ್ಲಿ ಮಳೆ ಬಿದ್ರೂ ಅದ್ರ ಎಫೆಕ್ಟ್ ಏನಾಗುತ್ತೆ, ಒಡೆಯುತ್ತೆ. श्री कृष्णा चक्रवर्ती ठाकुर ने अत्यंत दीन भाव से आपने को श्रीमन महाप्रभु की कृपा कादम्बिनी से बहुत दूर स्थित मरुभूमि का एक नीरस जड़ वृक्ष का माना है. ಸೊ ಅದಕ್ಕಿಂತ ವಿಷ್ಣು ಚಕ್ರವರ್ತಿ ಠಾಕೂರ್ ಏನ್ ಮಾಡ್ತಾ ಇದ್ದಾರೆ, ಅವ್ರನ್ನ ಅವರು ದೀನ ಹಿಂದಿದಿಂದ ಪ್ರಾರ್ಥನೆ ಮಾಡ್ಕೊಂತ ಇದ್ದಾರೆ. ನಾನು ಯಾವ ತರ ಅಂದ್ರೆ, ಒಂದು ಜಡಭೂಮಿದಲ್ಲಿ, ಮರುಭೂಮಿದಲ್ಲಿ ನಾನೊಂದು ಒಣಗೋಗಿರೋ ವೃಕ್ಷ ತರ. ಸೊ ನನ್ ಮೇಲೇನು ಆತರ ಕೃಪೆ ಮಾಡಿ ಅಂತ ಮಹಾಪ್ರಭುನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. अतः उन्होंने प्रार्थना की है कि श्री चैतन्य महाप्रभु की कृपा रूपी अमित प्रभावशाली माधुर्य कादम्बिनी बहुत दूर रहते हुए भी मुझे जैसे नीरस जड़ बुद्धि वाले अत्यंत दीन जन में भी भक्ति रस श्री कृष्ण का मधुर रस का संचार कर उसे सरम बनावे. ಅದರಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ನಾನು ದೂರದಲ್ಲಿದ್ದೀನಿ, ತುಂಬಾ ದೂರದಲ್ಲಿದ್ದೀನಿ. ಏನಕ್ಕೋಸ್ಕರ, ಆ ಫ್ಲಡ್ಸ್ಗೋಸ್ಕರ. ಆ ತುಪ್ಪ ಯಾತ್ರ ಏನ್ ಹೇಳ್ತಾ ಇದ್ದಾರೆ, ಅದನ್ನ ನೀರು ಹೊಡ್ಕೊಂಡು ಹೋಗ್ತಾ ಇದೆ ಅಲ್ವಾ, ಅದಕ್ಕಿಂತ ನಾನು ಭೂಮಿಗಿಂತ ನಾನು ತುಂಬಾ ದೂರದಲ್ಲಿದ್ದೀನಿ. ಅದರಿಂದ ಏನು ಆ ಎಫೆಕ್ಟ್ ಆದ್ರೂ ನನಗೂ ಸ್ವಲ್ಪ ಬಿರ್ಲಿ ಪ್ರಭು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಹೇಳಿದ್ನಲ್ವಾ, ವಿಶ್ವಂ ಗೌರ ರಸಮಗ್ನಂ ಸ್ಪರ್ಶೋಪಿ ಮಮನ ಭವೇತ್ ವಂಚಿತೋಸ್ಮಿ ವಂಚಿತೋಸ್ಮಿ ವಂಚಿತೋಸ್ಮಿನ ಸಂಶಯ. ವಿಶ್ವ ಪೂರ ಗೌರ ರಸದಲ್ಲಿ ಮುಳುಗೋಗ್ಬಿಡ್ತು, ಆದ್ರೇನು ನನಗೆ ಒಂದೇ ಒಂದು ಡ್ರಾಪ್ ಕೂಡ ನನಗೆ ಸ್ಪರ್ಶ ಆಗ್ಲಿಲ್ಲ ಪ್ರಭು. ವಂಚಿತೋಸ್ಮಿ, ನಾನು ವಂಚಿತ ಆಗ್ಬಿಟ್ಟೆ ಪ್ರಭು, ವಂಚಿತ ಆಗ್ಬಿಟ್ಟೆ. ವಂಚಿತೋಸ್ಮಿನ ಸಂಶಯ, ನನ್ ಕಂಪಲ್ಸರಿ ನಾನು ಬಂದೇನು, ನಾನು ವಂಚಿತ ಆಗ್ಬಿಟ್ಟೆ ಪ್ರಭು. श्री चैतन्य महाप्रभु के परम कृपा पात्र प्रेम की धनी श्रील चक्रवर्ती ठाकुर सब प्रकार से सर्वोत्तम होते हुए भी नाम प्रेम के प्रचार करने वाली नाम साधन प्रणाली की शिक्षा दे रहा है. सो महाप्रभु ಏನು ಪರಮ ಕೃಪಾ ಪಾತ್ರ ಯಾರು, ವಿಶ್ವನಾಥ ಚಕ್ರವರ್ತಿ ಠಾಕೂರ್. ಸೊ ಅವ್ರು ಬಂದು ರಾಧಾರಾಣಿ ಕೂಡ ಅತ್ಯಂತ ಪ್ರಿಯ ಪಾತ್ರ. ಸೊ ಕಾಮಗಾಯತ್ರಿ, ಕಾಮಗಾಯತ್ರಿದಲ್ಲಿ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಏನ್ ಮಾಡಿರ್ತಾರೆ, 24 ಅಕ್ಷರ ಇರುತ್ತೆ. ಓಕೆನಾ, 24 ಅಕ್ಷರ ಇರುತ್ತೆ. ಅವ್ರಾದ್ರೆ ಬಂದು ಈ ತರ 24 ಅಕ್ಷರ ಇದೆ ಅಂತ ಏನ್ ಮಾಡ್ತಾರೆ, ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಬರ್ದಿಕ್ಬಿಟ್ಟು ಹೋಗಿರ್ತಾರೆ. ಆದ್ರೆ ಇವ್ರಿಗೆ ಹೆಂಗ್ 24 ಅಕ್ಷರ ಬರುತ್ತೆ ಅಂತ ಗೊತ್ತಾಗಲ್ಲ. ಇವ್ರಿಗೆ ಯೋಚನೆ ಮಾಡ್ತಾರೆ, ಎಲ್ಲೆಲ್ಲ ಯೋಚನೆ ಮಾಡ್ತಾರೆ, ಏನ್ ಮಾಡಿದ್ರೆ ಅನ್ನೋ ಬರಲ್ಲ. ಹೋಗಿ ರಾಧಾ ಕುಂಡದಲ್ಲಿ ಹೋಗಿ ಪ್ರಾಣ ತಾಡಗ ರೆಡಿ ಆಗ್ಬಿಡ್ತಾರೆ. ಯಾಕೆ, ಅರೆ ಕಾಮಗಾಯತ್ರಿ ಅರ್ಥನೇ ಗೊತ್ತಿಲ್ದಿರ ಇದ್ರೆ ನನಗೆ ಇನ್ನೇನು ಸಿದ್ಧಿ ಆಗುತ್ತೆ ಅಂತ. ಅವಾಗ ಪ್ರಾಣ ತ್ಯಾಗಕ್ಕೆ ರೆಡಿ ಮಾಡ್ಬಿಟ್ರೆ ಅವಾಗ ರಾಧಾರಾಣಿ ಪ್ರತ್ಯಕ್ಷ ಆಗ್ತಾರೆ. ರಾಧಾರಾಣಿ ಪ್ರತ್ಯಕ್ಷ ಆಗ್ಬಿಟ್ಟು ಹೇಳ್ತಾರೆ ವಿಶ್ವನಾಥ್ ಚಕ್ರವರ್ತಿ ಠಾಕೂರ್ಗೆ, ಸೊ ನೀನು ಈ ಗ್ರಂಥನ ಹೇಳು, ಈ ಗ್ರಂಥದಲ್ಲಿ ಓದು, ಇದ್ರ ಗ್ರಂಥದಲ್ಲಿ ಹೋದ್ರೆ ನಿನ್ಗೆ ಅರ್ಥ ಆಗುತ್ತೆ. ಆಗ ರಾಧಾರಾಣಿ ಸ್ವಾಮಿ ಹೇಳ್ತಾರೆ, ಅವರು ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಬರ್ದಿರೋದ್ರಲ್ಲಿ ಏನು ಮಿಸ್ಟೇಕ್ಸ್ ಇಲ್ಲ, ಅವ್ರು ನಿಸ್ಸಂದೇಹವಾಗಿ ನೀನು ಅದನ್ನ ಓದ್ಬೋದು. ಯಾಕಂದ್ರೆ ಅವ್ರು ನನ್ನ ನಿತ್ಯ ಸಖಿ ಅವ್ರು. ರಾಧಾರಾಣಿ ಹೇಳ್ತಾರೆ. ಅದೇ ತರನೇ ವಿಶ್ವನಾಥ್ ಚಕ್ರವರ್ತಿ ಠಾಕೂರ್ ಅಷ್ಟು ಕೃಪಾ ಪತ್ರ ರಾಧಾರಾಣಿ ಕೂಡ. ಯಾರು ಆಕ್ಚುಲಿ ರೂಪ ಗೋಸ್ವಾಮಿ ಅವ್ರ ಎಕ್ಸ್ಪಾನ್ಷನ್ ವಿಶ್ವನಾಥ್ ಚಕ್ರವರ್ತಿ ಠಾಕೂರ್. ಮತ್ತೇನು ಒಂದ್ಸತಿ ಏನಾಗುತ್ತೆ ಅಂದ್ರೆ, ಈ ತರ ವೃಂದಾವನದಲ್ಲಿರುವಾಗ ಅವ್ರನ್ನ ಹೊಡೆಯಕ್ಕೆ ಇವ್ರು ಏನು ಬರ್ತಾರೆ, ಪರಾಕಿಯ ಬಾವು. ಪರಾಕಿ ಭಾವ ಅಂದ್ರೆ ಗೊತ್ತಾ, ಸ್ವಕೀಯ ಭಾವ ಅಂದ್ರೆ, ಮಾಧುರ್ಯ ಭಾವ ಅಂದ್ರೆ, ಮಾಧುರ್ಯ ಭಾವ 2 ಪ್ರಕಾರ, ಒಂದು ಸ್ವಕೀಯ, ಇನ್ನೊಂದು ಪರಾಕಿಯ. ಅರ್ಥ ಆಯ್ತಾ? ಎಷ್ಟು ಪ್ರಕಾರ, ಏನೇನು? ಸಖಿ ಅಲ್ಲ, ಸ್ವಕೀಯ. ಮತ್ತೆ ಎರಡನೇದು ಪರಾಕಿಯ. ಸ್ವಕೀಯ ಅಂದ್ರೆ ಆಕ್ಚುಲಿ ಏನು ಬಂದು ಏನು ಮದುವೆ ಮಾಡ್ಕೊಂಡು, ಯಾವತರ ದ್ವಾರಕಾಸ್ತ್ರೀ ಅದು ಇದು ಆತರ. ಆದ್ರೆ ಇದು ಬಂದು ಪೂರ್ಣವಾಗಿ ಮಾಧುರ್ಯ ಭಾವ ಆಗಲ್ಲ. ನೆಕ್ಸ್ಟ್ ಬಂದು ಪರಾಕಿಯ. ಪರಾಕಿಯ ಭಾವ ಅಂದ್ರೆ ಬೇರೆಯವ್ರ ಹತ್ರ ಮದ್ವೆ ಆಗಿರುತ್ತೆ, ಆದ್ರೆ ಕೃಷ್ಣ ಪ್ರೀತಿ ಮಾಡ್ತಾ ಇರ್ತಾರೆ.
ಇವಾಗ ಗೋಪಿಕಾಸ್ಗೆಲ್ಲ ಏನಾಗುತ್ತೆ, ಬೇರೆಯವ್ರ ಹತ್ರ ಮುಗ್ದು ಆಯ್ತಾ ಇಲ್ವಾ, ಆದ್ರೇನು ಯಾರನ್ನ ಪ್ರೀತಿ ಮಾಡ್ತಾರೆ, ಅದು ಪರಾಕೀಯ ಭಾವ. ಹ ಇದು ಪರಾಕೀಯ ಭಾವ. ಸೊ ಏನು ಇದೇ ಶ್ರೇಷ್ಠ ಅಂತ ವಿಶ್ವನಾಥ್ ಚಕ್ರವರ್ತಿ ಠಾಕೂರ್ ಹೇಳ್ತಾರೆ. ನಮ್ ಗುರು ಪರಂಪರೆ ಅದ ಹೇಳೋದು, ಪರಾಕೀಯ ಭಾವನೆ ಶ್ರೇಷ್ಠ. ಜಯ ಜಯ ಉಜ್ವಲ ರಸ ಸರ್ವ ರಸ ಸಾರ್ ಪರಕೀಯ ಭಾವೆ ಜಹ ವ್ರಜತೆ ಪ್ರಚಾರ. ಹಾ ಸೊ ಏನು ಆ ಪರಾಕೀಯ ಭಾವನೆ ಶ್ರೇಷ್ಠ. ಹಾ ಸೊ ಪರಾಕೀಯ ಭಾವನೆ ಶ್ರೇಷ್ಠ. ಸೊ ಅದನ್ನ ಪ್ರೂವ್ ಮಾಡ್ತಾರೆ. ಆದ್ರೆ ಸ್ವಲ್ಪ ಜನ ಏನ್ ಮಾಡ್ತಾರೆ, ಇಲ್ಲ ಸ್ವಕೀಯನೇ ಶ್ರೇಷ್ಠ ಅಂತ ಅದು ಇದಾಡ್ತಾರೆ. ಅವಾಗ ಏನಾಗುತ್ತೆ, ಇವ್ರು ಎಷ್ಟೇ ಹೇಳಿದ್ರು ಅವ್ರು ಒಪ್ಕೊಳಲ್ಲ. ಅವಾಗ ಏನಕ್ಕೋಸ್ಕರ ಇವ್ರೇ ವಿಶ್ವನಾಥ್ ಚಕ್ರವರ್ತಿ ಠಾಕೂರ್ ಇಲ್ಲೇ ಇದ್ರೆ ನಮ್ನೆಲ್ಲ ಇಲ್ಲಿ ಡಿಬೇಟ್ ಮಾಡಿ ಸೋಲ್ಸ್ಬಿಡ್ತಾರೆ ಅಂತ ಏನ್ ಮಾಡ್ತಾರೆ, ಗುಂಡಾಗಳು ಕಳಿಸ್ತಾರೆ ಕಲ್ರನ್ನ ಸಾಯ್ಸಾಕೆ. ಇವ್ರು ತಪ್ಸ್ಕೊಂಡ್ ಓಡ್ತಾರೆ. ಹೋಗ್ತಾ ಒಂದ್ ಜಾಗದಲ್ಲಿ ಮುಚ್ಚಿಕೊಂತಾರೆ. ಇವ್ರು ಬಂದು ಏನ್ ಮಾಡ್ತಾರೆ, ಕಲ್ರು ಹುಡ್ಕೊಂಡ್ ಬರ್ತಾರೆ. ಅಲ್ಲೊಂದು ಹುಡುಗಿ ಏನ್ ಹೂವ ಕಿತ್ತಾ ಇರುತ್ತೆ. ಈ ತರ ಒಬ್ರು ಬಾಬಾಜಿ ನೋಡ್ದ, ಇಲ್ಲ ನೋಡ್ಲಿಲ್ಲ ಅಂತ ಹೇಳ್ತಾರೆ. ಅವಾಗ ಹುಡುಗಿ, ಚಿಕ್ಕ ಹುಡುಗಿ, ಬೆಳಗ್ಗೆ ಎಷ್ಟು 4 ಗಂಟೆ ಹಂಗೆ, 3 ಗಂಟೆ 4 ಗಂಟೆ ಹಂಗೆ ಬೆಳಿಗ್ಗೆ. ಮತ್ತೆ ಅದೇ ತರ ಮತ್ತೆ ನೋಡಿದ್ರೆ ಆ ಹುಡುಗಿನೇ ಎಂದಾಡ್ತಾ ಇದ್ದಾರೆ, ಬಾಬಾಜಿ ಆಗ್ಬಿಟ್ರು ಆ ವಿಶ್ವನಾಥ್ ಚಕ್ರವರ್ತಿ ಠಾಕೂರ್. ಮತ್ತೆ ಇನ್ ಸ್ವಲ್ಪ ಮೇಲೆ ಆ ವಿಶ್ವನಾಥ್ ಚಕ್ರವರ್ತಿ ಠಾಕೂರೇ ಏನಾಗ್ಬಿಟ್ರು, ಮತ್ತೆ ಚಿಕ್ಕ ಹುಡುಗಿ. ಸೊ ಮಂಜರಿ ಬಾವ್. ಆಮೇಲೆ ಅರ್ಥ ಆಯ್ತು, ಓ ಇವ್ರು ಸಾಕ್ಷಾತ್ ಮಂಜರಿ ಅಂತ ಏನ್ ಮಾಡ್ತಾರೆ, ಪ್ರಣಾಮ ಮಾಡ್ಬಿಟ್ಟು ಹೊಟ್ಟೋಗ್ಬಿಡ್ತಾರೆ. ಅದೆಲ್ಲಿ ಅದು ಈಗ ಇಸ್ಕಾನ್ ಇದೆ ಅಲ್ವಾ, ಅಲ್ಲೇ ನಡೆದಿರೋದು ಅದು. ಅದೇ ಲಕ್ಷ ಪಾತ್ರ. ವೃಂದಾವನಲ್ಲಿ. ಸೊ ಅದೇ ಜಾಗದಲ್ಲಿ ಅಲ್ಲಿ ನಡೆದಿದ್ದು. ಸೊ ಏನು ಅಂದ್ರೆ ಅಷ್ಟು ಕೃಪಾ ಪಾತ್ರ ಇವರು ಬಂದು ಅಷ್ಟು ಕೃಪಾ ಪಾತ್ರ ಆಗಿ ಕೂಡ ಏನ್ ಮಾಡ್ತಾ ಇದ್ದಾರೆ, ಅತ್ಯಂತ ದೀನಿತವಾಗಿ ಸೊ ಏನ್ ಮಾಡ್ತಾ ಇದ್ದಾರೆ, ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಮತ್ತೇನು, ನಾಮ ಪ್ರೇಮಕ್ಕೆ ಪ್ರಚಾರ करने वाले नाम साधन प्रणाली के शिक्षा दे रहे हैं. ಸೊ ಆ ನಾಮನ ಸಿದ್ಧಿ ಪಡ್ಕೊಳಕ್ಕೆ ಏನ್ ಕೊಡ್ತಾ ಇದ್ದಾರೆ, ಪ್ರಣಾಳಿ ಕೊಡ್ತಾ ಇದ್ದಾರೆ. ಅಂದ್ರೆ ಏನು ಐಡಿಯಾ, ಸೊ ಏನ್ ಕೊಡ್ತಾ ಇದ್ದಾರೆ, ಸೊ ಅದೊಂದು ಫಾರ್ಮುಲಾ ಅಂತ ಹೇಳ್ಬೋದು, ರೂಟ್ ಅಂತ ಹೇಳ್ಬೋದು, ದಾರಿ ಅಂತ ಹೇಳ್ಬೋದು. ಬಿನಾ ದೀನತಾ ಕಿ ಪ್ರೇಮ ಅವ್ರ ಬಿನಾ ಪ್ರೇಮ್ ಕಿ ದೀನತಾ ಸಂಭವ ನಹಿ ಹೇ. ಸೊ ದೀನತೆ ಇಲ್ದಿರಾ ಪ್ರೇಮ ಇರಲ್ಲ, ಅವ್ರ ಪ್ರೇಮ ಇಲ್ದಿರಾ ದೀನತನೂ ಇರಲ್ಲ. महावदन्याय श्री चैतन्य देव की कृपा हुए बिना ऐसी दीनता असंभव है. महाप्रभु कृपा इल्दिरा आ ತರ दीनता ಕೂಡ असंभव. यदि कृष्ण भक्ति रस की लालसा है तो साधकों को ऐसा ही स्वाभाविक दीनहीन होना होगा. ಕೃಷ್ಣ ಭಕ್ತಿ ಲಾಲಸ ಏನಾದ್ರು ಇದ್ರೆ ಪಡ್ಕೊಬೇಕು ಅಂತ ಅದೇ ತರ ದೀನಹೀನ ಆಗ್ಬೇಕಾಗುತ್ತೆ. ಶ್ರೀಮನ್ ಮಹಾಪ್ರಭುನೇ ಸ್ವಯಂ ಶ್ರೀ ಸ್ವರೂಪ ದಾಮೋದರ ರಾಯ ರಾಮಾನಂದ್ ದೋನೋ ಸೆ ಕಹಾ ಹೈ. ಸ್ವಯಂ ಮಹಾಪ್ರಭುನೇ ಯಾರು ಕೇಳ್ತಾ ಇದಾರೆ, ಸ್ವರೂಪ ದಾಮೋದರ್ ಮತ್ತೆ ರಾಯ ರಾಮಾನಂದ ಹೇಳ್ತಾ ಇದ್ದಾರೆ, ಏನು ಜೋ ರೂಪೆ ಲೈಲ ನಾಮ ಪ್ರೇಮ ಉಪಜಾಯ್ ತಾರ ಲಕ್ಷಣ ಶ್ಲೋಕ ಶುಣ ಸ್ವರೂಪ ರಾಮರಾಯ್. ಸೊ ಸ್ವರೂಪ್ ಯಾರ ಹತ್ರ ಹೇಳ್ತಾರೆ ಅದು, ಹೇ ಸ್ವರೂಪ್ ದಾಮೋದರ್, ಹೇ ರಾಯ ರಾಮಾನಂದ್. ಸೊ जिस प्रकार श्री हरिनाम करने से हृदय में प्रेम उदित होता है उसका लक्षण श्रवण करे. ಯಾವ ತರ ಹರಿನಾಮ್ ಯಾವ ತರ ಹರಿನಾಮ್ ಜಪ ಮಾಡಿದ್ರೆ ಪ್ರೇಮ ಉದಿತ ಆಗುತ್ತೋ ಆ ತರ ನಿನ್ಗೆ ಉಪದೇಶ ಕೊಡ್ತೀನಿ, ಕೇಳಿಸ್ಕೊ. ಅವಾಗ ಏನ್ ಹೇಳ್ತಾರೆ, ಅವಾಗ ಶಿಕ್ಷಾಷ್ಟಕಂ 3ನೇ ಶ್ಲೋಕ ಹೇಳ್ತಾರೆ. ಶಿಕ್ಷಾಷ್ಟಕಂ 3ನೇ ಶ್ಲೋಕ ಏನು, ಪ್ರಭು ನೀ ಹೇಳಿ, ಅದು ನಾಳೆ ಆಗುತ್ತೆ ಬೆಳಿಗ್ಗೆ. ಅರ್ಥ ಆಯ್ತಾ? अर्थात यदि कृष्ण प्रेम प्राप्त करने की इच्छा है तो तृण से भी अधिक दीनहीन वृक्ष की भांति सहिष्णु. सर अर्थ आದ್ರೂ ಗೊತ್ತಾ? स्वयं अमानी दूसरों को यथा योग्य मान देने वाला बनाकर नित्य निरंतर श्री हरि नाम संकीर्तन अवश्य ही करणीय है. ಸೊ ಏನು ಅತ್ಯಂತ ದೀನಹೀನ ಆಗ್ಬೇಕು, ವೃಕ್ಷಕ್ಕಿಂತ ಏನು ವೃಕ್ಷಕ್ಕಿಂತ ಜಾಸ್ತಿ ಸಹನೆ ಮಾಡ್ಬೇಕಾಗುತ್ತೆ, ತಾಳ್ಮೆ, ಸಹನ. ಮತ್ತೇನು ಮರ್ಯಾದೆ ಎಕ್ಸ್ಪೆಕ್ಟ್ ಮಾಡಬಾರ್ದು, ಮರ್ಯಾದೆ ಕೊಡ್ಬೇಕು. ಯಥಾಯೋಗ್ಯ, ಯಥಾಯೋಗ್ಯ ಅವ್ರಿಗೆ ತಗ್ದಂಗೆ, ಅವ್ರು ಯಾವ ತರ ಇದಾರೋ ಅವ್ರಿಗೆ ತಗ್ದಂಗೆ ಮರ್ಯಾದೆ ಕೊಡ್ಬೇಕು. ಆತರ ಅಲ್ಲ, ಕನಿಷ್ಠ ಅಧಿಕಾರಿಗೆ ಉತ್ತಮ ಅಧಿಕಾರಿ ತರ ಕೊಡೋದು, ಮತ್ತೆ ಉತ್ತಮ ಅಧಿಕಾರಿಗೆ ಕನಿಷ್ಠ ಅಧಿಕಾರಿ ತರ ಮರ್ಯಾದೆ ಕೊಡೋದು, ಆತರ ಆಗಲ್ಲ. ಕನಿಷ್ಠ ಅಧಿಕಾರಿಗೆ ಉತ್ತಮ ಅಧಿಕಾರಿ ತರ ಮರ್ಯಾದೆನೂ ಕೊಡಬಾರ್ದು, ಕನಿಷ್ಠ ಅಧಿಕಾರಿಗೆ ಕನಿಷ್ಠ ಅಧಿಕಾರಿ ತರನೇ ಮರ್ಯಾದೆ ಕೊಡ್ಬೇಕು ಆ ಲೆವೆಲ್ದಲ್ಲಿ. ಇದು ನಾವು ಶಿಕ್ಷಾಷ್ಟಕದಲ್ಲಿ ನೋಡಿದ್ವಿ, ಕೇಳಿಸ್ಕೊಂಡಿದ್ದೀರಾ, ಗಾಲಿ ಕೊಯ್ತದ್ದು ಅಷ್ಟೇ.
ಸೊ ಇದು ಮಂಗಲಾಚರಣ. ಹ ಮೊದಲನೇ ಮಂಗಲಾಚರಣ ಮುಗೀತು. ಇವಾಗ ಎರಡನೇ ಮಂಗಲಾಚರಣ ಇವಾಗ. ಮೊದಲನೇದು ಮಹಾಪ್ರಭುನ ಪ್ರಾರ್ಥನೆ ಮಾಡಿದ್ರು. ಯಾರು ಪ್ರಾರ್ಥನೆ ಮಾಡಿದ್ದು? ವಿಶ್ವನಾಥ್ ಚಕ್ರವರ್ತಿ. ಸೊ ವಿಶ್ವನಾಥ್ ಚಕ್ರವರ್ತಿ ಠಾಕೂರ್ ಮೊದಲನೇದಾಗಿ ಸೊ ಮಹಾಪ್ರಭುನ ಪ್ರಾರ್ಥನೆ ಮಾಡಿದ್ರು. ಎರಡನೇದು ಯಾರು ಇವಾಗ ಯಾರನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ? ರೂಪ ಗೋಸ್ವಾಮಿನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಭಕ್ತಿ ಪೂರ್ವೇಶಿತ ತಂತು ರಸಂ ಪಶ್ಯೇತ್ ಯದಾ ತದಿ तम नौमी सततम रूपानाम प्रियजनम हरे। पूर्व काल में होने वाले महाजनों में भी भक्ति देवी का आश्रय ग्रहण किया है, किंतु इस समय जिनकी कृपा से सद्बुद्धि को प्राप्त कर लोग उस भक्ति को भक्ति रस स्वरूप दर्शन कर रहा है, उन श्री चैतन्य महाप्रभु के श्री रूप गोस्वामी नामक परम प्रिय जन को मैं नित्य निरंतर प्रणाम करता हूँ. ಸೊ ಏನ್ ಹೇಳ್ತಾ ಇದ್ದಾರೆ? ಇದ್ರ ಮುಂಚೆನು ಭಕ್ತಿ ದೇವಿನ ಆಶ್ರಯ ಎಲ್ಲಾರು ಪಡೆದ್ರು. ಮಹಾಪ್ರಭು ಬರೋಕ್ ಮುಂಚೆನು ಎಲ್ಲಾರು ಏನ್ ಮಾಡಿದ್ರು? ಆ ಭಕ್ತಿ ದೇವಿ ಆಶ್ರಯನ ಎಲ್ಲಾರು ತಗೊಂಡ್ರು. ಆದ್ರೂ ಆ ಭಕ್ತಿ ರಸ ಅನ್ನೋದು ಯಾರು ತಗೋನಿಲ್ಲ. ಭಕ್ತಿ ರಸ ಅನ್ನೋದು ಯಾರು ತಗೋನಿಲ್ಲ. ಸೊ ಇದ್ರ ಮುಂಚೆ ಭಕ್ತಿ ದೇವಿ ಆಶ್ರಯ ಪಡೆದ್ರು, ಆದ್ರೆ ಭಕ್ತಿ ದೇವಿ ರಸನ ಯಾರು ಆಶ್ರಯ ಪಡೆದ್ರು. ಅದಕ್ಕೋಸ್ಕರ ಏನು ಅದನ್ನ ಯಾರು ಪ್ರಚಾರ ಮಾಡಿದ್ದು? ರೂಪ ಗೋಸ್ವಾಮಿ. ರೂಪ ಗೋಸ್ವಾಮಿ ಪ್ರಚಾರ ಮಾಡಿದ್ರು. ಅದ್ರಾಗ ಹೇಳ್ತಾರೆ ತಾನೆ, ಇವಾಗ ರೂಪ ಗೋಸ್ವಾಮಿ ಬಗ್ಗೆ ಬರುತ್ತೆ ಯಾವಾಗ? ಭಾನುವಾರ. ಸೋಮವಾರ ಅವ್ರ ತಿರುಗೋತೈತಿ. ಎಲ್ಲಾರ್ಗು ಅವ್ರ ಬಗ್ಗೆ ಹೇಳ್ಬೇಕಾಗುತ್ತೆ, ನೋಡ್ಕೊಳ್ಳಿ. ಎಲ್ಲಾರು ಅವ್ರ ಬಗ್ಗೆ ಸ್ವಲ್ಪ ಸ್ವಲ್ಪ ಆದ್ರು ಸ್ವಲ್ಪ ಸ್ವಲ್ಪ ಆದ್ರೂ ಹೇಳ್ಬೇಕಾಗುತ್ತೆ. ರೂಪ ಗೋಸ್ವಾಮಿ ಬಗ್ಗೆ ಕಂಪಲ್ಸರಿ. ಸೊ ಅದ್ರಕ್ಕೆ ಹೇಳ್ತಾರೆ, ಎನ್ ಕಲಿ ರೂಪ ಶರೀರನ ಧಾರತ ತನ್ವ್ರಜ ಪ್ರೇಮ ಮಹಾನಿಧಿ ಕುಟರಿಕ ಕೋನುಕ ಪಾಠವು ಗಾದತ. ಅಂದ್ರೆ ಏನು? ಆಗ ರೂಪ ಗೋಸ್ವಾಮಿ ಬರ್ದಿರ ಇದ್ರೆ ರೂಪ ಗೋಸ್ವಾಮಿ ಬರ್ದಿರ ಇದ್ರೆ ಈ ಕಲಿಯುಗದಲ್ಲಿ ಯಾರು ಆ ಪ್ರೇಮಾನೋ, ಆ ವ್ರಜ ಪ್ರೇಮಾನೋ ಟ್ರೆಜರ್ನ ಓಪನ್ ಮಾಡೋರು ಯಾರು? ಮಹಾಪ್ರಭು ಏನೋ ಟ್ರೆಜರ್ ಏನೋ ತಗೊಬಂದ್ರು, ಕೀ ಯಾರ ಕೈಯಲ್ಲಿ ಕೊಟ್ಬಿಟ್ಟೋದ್ರು? ರೂಪ ಗೋಸ್ವಾಮಿ ಕೈಯಲ್ಲಿ ಕೊಟ್ಬಿಟ್ಟೋದ್ರು ಕೀ. ರೂಪ ಗೋಸ್ವಾಮಿ ಕೈಯಲ್ಲಿ ಕೊಟ್ಬಿಟ್ಟೋದ್ರು ಕೀ. ರೂಪ ಗೋಸ್ವಾಮಿನೇ ಆ ಟ್ರೆಜರ್ ಬಾಕ್ಸ್ ಓಪನ್ ಮಾಡಿದ್ದು. ಏನ್ ಟ್ರೆಜರ್ ಬಾಕ್ಸ್ ಅದು? ಕೃಷ್ಣ ಪ್ರೇಮ್, ವ್ರಜ ಪ್ರೇಮ್ ಅನ್ನೋದು ಯಾರ ಹತ್ರ ಕೊಟ್ಬಿಟ್ಟೋದ್ರು? ರೂಪ ಗೋಸ್ವಾಮಿ ಹತ್ರ ಕೊಟ್ಬಿಟ್ಟೋದ್ರು. ರೂಪ ಗೋಸ್ವಾಮಿ ಇಲ್ದಿರ ಇದ್ರೆ ಏನು ಇದು ಯಾರಿಗೂ ಸಿಗ್ತಾನೆ ಇರ್ಲಿಲ್ಲ. ಗುರು ಪರಂಪರಾ ಅನ್ನೋದೇ ಇಲ್ಲ ರೂಪ ಗೋಸ್ವಾಮಿ ಇಲ್ದಿರ ಇದ್ರೆ. ನಾವ್ ಅಲ್ಟಿಮೇಟ್ ಆಗಿ ಏನ್ ಪಡ್ಬೇಕು ಅನ್ಕೊಂಡಿರೋದು? ಆ ರೂಪಾನುಗಾನೇ ಆಗ್ಬೇಕಾಗ್ತಿರೋದು. ರೂಪಾನುಗ ಆದ್ರೇನೆ ಏನು? ಸೊ ಕೃಷ್ಣ ಪ್ರೇಮ ಪ್ರಾಪ್ತಿ, ಪೂರ್ಣವಾಗಿ ಕೃಷ್ಣ ಪ್ರೇಮ ಪ್ರಾಪ್ತಿ ಆಗೋದು ಯಾವಾಗ ರೂಪಾನುಗ ಆಗ್ತಿರೋ ಆವಾಗ್ಲೇ. ಇವ್ರ ಹೇಳ್ತಿರಲ್ಲ ರಾಧಾದಾಸ್ಯಂ ಅಂತ, ಅದೇನು ರೂಪಾನುಗನೇ ಅದು. ರೂಪಾನುಗ ಅದು ಶ್ರೇಷ್ಠೋತ್ತಮ ರೂಪ ರಾಧಾದಾಸ್ಯಂ. ರೂಪಾನುಗ ಎಷ್ಟವರೆಗೂ ಆಗಲ್ವೋ ಅಷ್ಟವರೆಗೂ ಏನು ಇಲ್ಲ ಅಂತಿಲ್ಲ, ಇರುತ್ತೆ, ಆದ್ರೆ ಪೂರ್ಣವಾಗಿರಲ್ಲ. ಸೊ ಎಲ್ಲ ಅದ್ರಾಗ ಹೇಳ್ತಾರಲ್ವ, ಸೊ ಏನು ಎಲ್ಲಾ ರೂಪಾನುಗ ಎಲ್ಲ ರಾಗಾನುಗನು ರೂಪಾನುಗ ಆಗಲ್ಲ. ನಾರ್ಮಲ್ ಆಗಿ ಭಕ್ತಿ ಬರೋದೇ ತುಂಬಾ ಕಷ್ಟ. ಆತರ ಭಕ್ತಿಗೆ ಬಂದ್ರೆ 1000 ಏನು ಕೋಟಿ ಜನಗಳಿಗೆ ಭಕ್ತಿ ಬಂದ್ರೆ ಎಲ್ಲ ಏನ್ರಲ್ಲಿ ಹೋಗ್ತಾರೆ? ಎಲ್ಲ ವೈದ್ಯದಲ್ಲಿ ಹೋಗ್ತಾರೆ. ಆತರ ಕೋಟಿ ಜನದಲ್ಲಿ ಯಾರೋ ಒಬ್ರು ರಾಗಾನುಗ ಆಗೋಕ್ಕಾಗುತ್ತೆ. ಆತರ 1000 ರಾಗಾನುಗದಲ್ಲಿ ಒಬ್ರು ರೂಪಾನುಗ ಆಗೋಕ್ಕಾಗುತ್ತೆ. ಅದಕ್ಕೆ ಎಲ್ಲಾ ರಾಗಾನುಗನು ರೂಪಾನುಗ ಆಗಕ್ಕಾಗಲ್ಲ, ಆದ್ರೆ ಎಲ್ಲಾ ರೂಪಾನುಗನು ರಾಗಾನುಗನೇ. ಏನಾದ್ರು ಅರ್ಥ ಆಯ್ತಾ? ಮುಂದ್ಗಡೆ ನೋಡ್ಕೊಳ್ಳೋಣ ಬೇಡಿ. ಸೊ ಮುಂದೆ ನೋಡೋಣ ಅದ್ರನ್ನ. जीव स्वरूपतः कृष्णदास होने पर भी अनादिकाल से भगवान को भूलकर माया द्वारा कवलित होकर जन्म मरण के चक्र में पड़े हुए त्रिताप में दग्ध हो रहा है. सो ಏನು ಜೀವ ಅವ್ರ ಸ್ವರೂಪದಿಂದ ನೋಡಿದ್ರೆ ಅವ್ರು ಬಂದು ಏನು ಕೃಷ್ಣ ದಾಸರೇ. ಎಲ್ಲಾ ಜೀವಗಳೇನು ನಿತ್ಯ ಕೃಷ್ಣ ದಾಸನೇ. ಆದ್ರೆ ಏನು ಅನಾದಿ ಕಾಲದಿಂದ ಏನು ಭಗವಾನ್ ಮರೆತು ಬಿಟ್ಟು ಈ ಮಾಯಾ ದ್ವಾರ ಏನಾಗ್ತಾ ಇದ್ದಾರೆ? ಬಂದು ಸಿಕ್ಕಾಕೊಂಡು ಜನ್ಮ ಮರಣ ಅನ್ನೋ ಚಕ್ರದಲ್ಲಿ ಸಿಕ್ಕಾಕೊಂಡು ಏನಾಗ್ತಾ ಇದಾರೆ?
ಹಾ ತ್ರಿಪಾಪದಿಂದ ಸುತ್ತಾ ಇದೆ. ಏನಾಗ್ತಾ ಇದಾರೆ, ಉರಿತಾ ಇದಾರೆ. ಸುತ್ತಾನೂ ಇದಾರೆ, ಉರಿತಾನೂ ಇದೆ. ಅದು ಸುಮ್ನೆ ಸುತ್ತಾ ಇಲ್ಲ, ಅದು ಒಂದು ಬೆಂಕಿದಲ್ಲಿ ಸುತ್ತಿಸ್ತಾ ಇದೆ. ಏನು ಯಾವ ತರ ಬೆಂಕಿ? ತ್ರಿತಾಪ, ಮೂರ್ ತಾಪಗಳೇನೇನು? ಹಾ, ಆಮೇಲೆ ಕಾಡು, ಮನೆ. ಏನ್ ಹೇಳ್ತಾ ಇದೆಯಲ್ಲ ಈಗ? ಕಾಡು ಅಂದ್ರೆ ಇನ್ನೇನ್ ಬರುತ್ತೆ? ಸರಿ, ಸಿಟಿ ಬರುತ್ತಾ? ತ್ರಿತಾಪಗಳೇನು? ಎಸ್ ಸತಿ ಬಡ್ಕೊಂಡಿರ್ತೀನಿ, ಎಸ್ ಸತಿ ಬಡ್ಕೊಂಡಿರ್ತೀನಿ. ಆಫ್ಲೈನ್ ಆಫ್ಲೈನ್ ಆನ್ಲೈನ್ ಹೇಳ್ಬಿಟ್ರು. ಆಲ್ರೆಡಿ ಹೇಳ್ತಾ ಇದ್ದಾರೆ ಆನ್ಲೈನ್ ಅಲ್ಲಿ. ಹಾ, ಮೂರ್ ಪ್ರಕಾರ ಕಷ್ಟ ಏನು? ಹಾ, ಅದೇ ಹಿಂಗ್ ತಾಪ ಅಂದ್ರೆ ಇನ್ನೇನಂತಾರೆ? ಮೂರ್ ಪ್ರಕಾರ ಕಷ್ಟ. ಹಾ ಹಾ, ಆದಿ ದೈವಿಕ, ಆದಿ ಭೌತಿಕ, ಆದಿ ಆತ್ಮಿಕ್. ದೇವತೆಗಳಿಂದ ಬರೋ ಕಷ್ಟ, ಪಕ್ಕದವ್ರಿಂದ ಬರೋ ಕಷ್ಟ, ನಮ್ಮನಿಂದ ನಮ್ಗೆ ಬರೋ ಕಷ್ಟ. ಹಾ ಹಾ ಇಲ್ಲ, ಸ್ವಲ್ಪ ತಮಿಳ್ ಬಿಟ್ಟು ಬೇರೆ ಭಾಷೆಗೆ ಬನ್ನಿ. ಸೊ ಈ ತರ ಮೂರ್ ಪ್ರಕಾರ ಕಷ್ಟದಲ್ಲೇ ಏನಾಗ್ತಾ ಇದಾರೆ? ಎಲ್ಲಾರು ಬಂದು ಈ ತರ ಭಸ್ಮ ಆಗ್ತಾ ಇದಾರೆ, ಬಂದು ಉರಿತಾ ಇದಾರೆ. ಕಭಿ वह अपने कर्म फल से स्वर्ग में देवता, कभी भूतल पर राजा, कभी प्रजा, कभी विप्र, कभी शूद्र, कभी सुखी, कभी दुखी, कभी स्थलचर, कभी जलचर, कभी पशु पक्षी, कभी दैत्य, कभी दानव की योनियों में प्रवेश कर भ्रमण करते हुए सुख का अनुभव संधान करता है. ಸೊ ಏನಾಗ್ತಾ ಇದಾರೆ? ಅವ್ರ ಕರ್ಮಗ ಅನ್ನು ತೆಗ್ದಂಗೆ ಒಂದ್ಸತಿ ದೇವತೆ, ಒಂದ್ಸತಿ ರಾಜ, ಒಂದ್ಸತಿ ಪ್ರಜಾ, ಒಂದ್ಸತಿ ಬ್ರಾಹ್ಮಣ, ಒಂದ್ಸತಿ ಶೂದ್ರ, ಒಂದ್ಸತಿ ದುಃಖವಾಗಿರ್ತಾನೆ, ಒಂದ್ಸತಿ ಸುಖ ಸಂತೋಷ ಆಗಿರ್ತಾನೆ, ಒಂದ್ಸತಿ ಸ್ಥಳಚರ ಅಂದ್ರೆ ಭೂಮಿ ಮೇಲೆ ಸುತ್ತವನು ನಡೆಯೋನು, ಇನ್ನೊಂದ್ಸತಿ ನೀರಲ್ಲಿ ಸುತ್ತವನು. ಈ ತರ ನಾನಾ ಪ್ರಕಾರ ಏನು ಪಕ್ಷಿ, ಪಶು ಪಕ್ಷಿ. ಒಂದ್ಸತಿ ಹಸುರು ಕೂಡ ಆಗ್ತಾನೆ. ದೇವತ ಆದ್ರೆ ಇನ್ನು ಹಸುರು ಆಗಲ್ವ ಏನು? ಸೊ ಎಲ್ಲ ಅವ್ರ ಕರ್ಮ ತೆಗ್ದಂಗೆ ಸುತ್ತಾನೆ ಇದ್ದಾನೆ. ಆದ್ರೆ ಏನು, ಯಾವ ಜನ್ಮದಲ್ಲಿನೂ ಏನು ಎಲ್ಲಿ ಏನು ಸಂತೃಪ್ತಿ ಆಗ್ಲಿಲ್ಲ. ಎಂಡು ಬರುತ್ತೆ. ಯಾವಾಗ ಭಕ್ತಿಗ್ ಬರ್ತಾರೋ ಆವಾಗ್ಲೇ ಎಂಡು. ಭಕ್ತಿ ಬಿಟ್ಟು ಬೇರೆ ದಾರಿ ಇಲ್ಲ. ಬೇರೆ ಇನ್ನೇನ್ ಪ್ರಯೋಜನನೇ ಇಲ್ಲ. ಅದ್ರಾಗ ಹೇಳ್ತಾರೆ ಅದನ್ನ ಪ್ರಭುಪಾದಲ್ಲಿ, ಈ ಜೀವನ ಒಂದೇ ಒಂದಕ್ಕೋಸ್ಕರ ಪ್ರಯೋಜನ ಏನು? ಭಕ್ತಿಗೋಸ್ಕರ ಮಾತ್ರ ಈ ಜೀವನ ಇರೋದು, ಬೇರೆ ಇನ್ನೇನಕ್ಕೋಸ್ಕರನೂ ಅಲ್ಲ. ಏಕ ಮಾತ್ರ ಪ್ರಯೋಜನ, ಬೇರೆ ಇನ್ನೊಂದು ಆಪ್ಷನ್ನೇ ಇಲ್ಲ. ಆಪ್ಷನ್ನೇ ಇಲ್ಲ ಇಲ್ಲಿ. ಏಕ ಮಾತ್ರ ಪ್ರಯೋಜನ ಏನು? ಕೃಷ್ಣ ಭಕ್ತಿ. ಅದು ಬಿಟ್ಟು ಇನ್ನೇನಿಲ್ಲ. ಪರಂತು ಉಸೆ ಕಹಿ ಬಿ ಯಥಾರ್ಥ ಸುಖ ನಹಿ ಮಿಲ್ವಾತೆ. ಸೊ ಅದರಿಂದ ಎಲ್ಲಿ ಅವ್ರು ಬಂದು ನಿಜವಾದ ಸುಖ ಸಿಗ್ತಾ ಇಲ್ಲ. परम करुणिक भगवान अपने प्रिय जीवों को ऐसे दुर्दशा देखकर द्रवित हो जाते हैं. वे सात्विक वेद शास्त्रों में रूप में अवतरित होकर स्वयं नाना भगवत अवतारों को रूप में आविर्भूत होकर तथा अपने प्रिय परिकर को आचार्य के रूप में इस जगती तल पर अवतीर्ण कराकर उन बुले भटके जीवों को पुनः अपने सेवा में नियुक्त कर उनके चिर सुख करने के लिए अपने भक्ति को उपदेश करता है. ಈ ಸಾರಿ ಈ ತರ ಸುತ್ತಾ ಇದ್ದಾನೆ ಏನು? ಕೆಳಗಡೆ ಮೇಲ್ಗಡೆ ಕೆಳಗಡೆ ಸುತ್ತಾ ಇದ್ದಾನೆ. ಈ ತರ ಸುತ್ತೋದ್ರ ನೋಡ್ಬಿಟ್ಟು ಭಗವಂತನು ಸುಸ್ತಾಗ್ಬಿಟ್ಟ. ಅಂದ್ರೆ ಏನು? ಪಾಪ ಅಟ್ಲೀಸ್ಟ್ ನಮ್ಮೆಲ್ಲ ಕೃಪೆ ತೋರ್ಸಕ್ಕೋಸ್ಕರ ಏನ್ ಮಾಡ್ತಾ ಭಗವಂತ ಬಂತು? ಭಗವಂತ ನೆನ್ನೆ ನೋಡಿದ್ರೆ ಏನು? ಕರುಣಾ ಸಿಂಧು, ಅತ್ಯಂತ ಕೃಪಾಶಾಲಿ ಭಗವಂತ ಬಂದು. ಅತ್ಯಂತ ಕೃಪೆ ಭಗವಂತ. ಅದ್ ತರ ನೋಡ್ಬಿಟ್ಟು ನನ್ನಲ್ಲಿ ಅಟ್ಲೀಸ್ಟ್ ಇವ್ ಜೀವಗಳನ್ನ ಉದ್ಧಾರ ಮಾಡೋಕೋಸ್ಕರ ಏನ್ ಮಾಡ್ದು? ವೇದ ಶಾಸ್ತ್ರಗಳನ್ನ ಅವತಾರ ಮಾಡಿಸ್ದ. ವೇದ ಶಾಸ್ತ್ರಗಳನ್ನ ಅವತಾರ ಮಾಡಿಸ್ದ. ವೇದಗಳು ಬಂತು, ಪುರಾಣಗಳು ಬಂತು, ಉಪನಿಷತ್ಗಳು ಬಂತು. ಇದೆಲ್ಲ ಭಗವಂತ ಏನ್ ಮಾಡ್ದು? ಕೃಪೆ ಮಾಡಿ ಅವತಾರನೆ ಮಾಡಿಸ್ದ. ಸೊ ಆದ್ರೆ ನಾವು ಓದ್ರೇನು ಅರ್ಥ ಆಗ್ತಾ ಇಲ್ಲ. ಇಲ್ಲಿ ಹೇಳಿದ್ರೇನೆ ಅರ್ಥ ಆಗ್ತಾ ಇಲ್ಲ, ಇನ್ನು ಹೋದ್ರೆ ಇನ್ನೇನ್ ಅರ್ಥ ಆಗುತ್ತೆ ಇಲ್ಲಿ? ಬಡ್ಕೊಂತ ಇದ್ರೇನ ಅರ್ಥ ಆಗ್ತಾ ಇಲ್ಲ. ಸೊ ಏನು ಆದ್ರೆ ಸೊ ಇಷ್ಟೆಲ್ಲ ಬಂದ್ರು, ಆದ್ರೆ ಏನೋ ಅರ್ಥ ಆಗ್ಲಿಲ್ಲ. ಸೊ ಆದ್ರೇನು ಸಾಕಾಗ್ಲಿಲ್ಲ. ಅದಕ್ಕೋಸ್ಕರ ನೀವು ಸ್ವಯಂ ಭಗವಂತನೇ ಬಂದ. ಭಗವಂತ ನಾನಾ ಪ್ರಕಾರ ಅವತಾರಗಳು ತಗೊಂಡು ಬಂದ
ಮತ್ತೆ ಇದರಿಂದನೂ ಸ್ವಲ್ಪ ಜೀವನ ಉದ್ಧಾರ ಮಾಡೋಗ್ಬಿಟ್ಟ. ಸರಿ, ಭಗವಂತ ಹೋದ್ಮೇಲೆ ಮತ್ತೆ ಇನ್ಯಾರು ಬರ್ತಾರೆ? ಅದಕ್ಕೋಸ್ಕರ ಗುರು ಪರಂಪರೆನ ಆಚಾರ್ಯಗಳನ್ನ ಕಲಿಸ್ತಾ ಭಗವಂತ ಬಂದು ಈ ತರ ಬಂದು ಏನೋ ಒಂದು ತರ ಭಗವಂತ ಏನ್ ಮಾಡ್ತಾ ಇದ್ದಾನೆ? ಆ ಜೀವ ಮೇಲೆ ಕೃಪೆ ಮಾಡ್ತಾನೆ ಇದ್ದಾನೆ, ಮಾಡ್ತಾನೆ ಇದ್ದಾನೆ, ಮಾಡ್ತಾನೆ ಇದ್ದಾನೆ. ವೇದ श्रुति स्मृति पुराण आदि स्वर से इस सिद्धांत का प्रतिपादन करते हैं। कर्म ज्ञान योग तपस्या आदि के द्वारा जीव का शाश्वत कल्याण कदापि संभव नहीं है. ಸೊ ಏನು ವೇದ ಶ್ರುತಿ ಸ್ಮೃತಿ ಪುರಾಣ ಎಲ್ಲ ಒಂದೇ ಮಾತು ಹೇಳ್ತಾ ಇರೋದು, ಎಲ್ಲಾನು ಒಂದೇ ಮಾತು ಹೇಳ್ತಾ ಇರೋದು ಏನು? ಕರ್ಮ ಜ್ಞಾನ ಯೋಗ ಧ್ಯಾನ ತಪ, ಇದರಿಂದ ನಿಮ್ಗೇನು ಯಾವಾಗ್ಲೂ ಕಲ್ಯಾಣ ಆಗಲ್ಲ. ಕಲ್ಯಾಣ ಅಂದ್ರೆ ಮಂಗಳ ಆಗಲ್ಲ. ಮಂಗಳ ಆಗಲ್ಲ, ತಮಿಳ್ ಕಲ್ಯಾಣ ಅಲ್ಲ. ಸೊ ಏನ್ ಮದುವೆ ಮಂಗಳ ಅನ್ನೋದು ಆಗಲ್ಲ ಏನ್ರಿಗಿಂತ. ಸೊ ಯಾರು ಹೇಳ್ತಾ ಇರೋದು? ವೇದ ಶ್ರುತಿ ಸ್ಮೃತಿ ಅಂದ್ರೆ ಪುರಾಣ ಉಪನಿಷತ್ತು ಇದೆಲ್ಲಾನು ಹೇಳ್ತಾ ಇದೆ. ಏನ್ ಹೇಳ್ತಾ ಇದೆ? ಕರ್ಮದಿಂದ ಆಗಿರ್ಲಿ, ಜ್ಞಾನದಿಂದ ಆಗಿರ್ಲಿ, ಧ್ಯಾನದಿಂದ ಆಗಿರ್ಲಿ, ಮತ್ತೇನು ಯಾವ್ದೇ ಯಾವ್ದೇ ಏನು ದಾರಿ ತಗೊಂಡ್ರೇನು ಅಂದ್ರೆ ಯಾವ್ದೇ ಮಾರ್ಗ ತಗೊಂಡ್ರೇನು ಅದರಿಂದ ಯಾವ್ದ್ರಿಂದನೂ ನಿಂಗೆ ಉದ್ಧಾರ ಆಗಲ್ಲ. ಒಂದೇ ಒಂದು ಉದ್ಧಾರ ಆಗೋದು ಏಕ್ ಮಾತ್ರ, ಏನು? ಭಕ್ತಿನಿಂದ ಮಾತ್ರನೇ ಮಂಗಲ ಆಗೋದು. ಇನ್ನೇಂದ್ರದಲ್ಲಿ ಮಂಗಲ ಅನ್ನೋದು ಆಗಲ್ಲ. ಅದಕ್ಕೆ ಯಾರು ಹೇಳ್ತಾರೆ? ಮಧ್ವಾಚಾರ್ಯ ಹೇಳ್ತಾರೆ ಏನು? ಭಕ್ತಿರ್ ಏವೈನಂ ನಯತಿ ಭಕ್ತಿರ್ ಏವೈನಂ ದರ್ಶಯತಿ ಭಕ್ತಿರ್ ವಸ ಪುರುಷೋ ಭಕ್ತಿರ್ ಏವ ಭೂಯಸಿ. ಏನು? ಭಕ್ತಿನಿಂದ ಮಾತ್ರನೇ ಭಗವಂತ ಹತ್ರ ಆಗೋದು, ಭಕ್ತಿನಿಂದ ಮಾತ್ರನೇ ಏನು ಭಗವಂತ ದರ್ಶನ ಕೊಡೋದು, ಭಕ್ತಿನಿಂದ ಮಾತ್ರನೇ ಏನು ಭಕ್ತರಿಗೆ ಅಧೀನ ಆಗೋದು. ಯಾಕಂದ್ರೆ ಭಕ್ತಿಗಿಂತ ಶ್ರೇಷ್ಠವಾದ ಇನ್ನೇನು ಇಲ್ಲ. ಭಕ್ತಿಗಿಂತ ಶ್ರೇಷ್ಠ ಇನ್ನೇನು ಇಲ್ಲ. ಸೊ ಇದ್ರಿಗೆ ಬೇರೆ ಬೇರೆ ಪುರಾಣದಲ್ಲಿ ಏನ್ ಹೇಳ್ತಾ ಇದಾರೆ? ಯಸ್ಯ ದೇವೇ ಪರಾ ಭಕ್ತಿರ್ ಯಥಾ ದೇವೇ ತಥಾ ಗುರು ತಸೈತಿ ಕಥಿತ ಅರ್ಥ ಪ್ರಕಾಶತೆ ಮಹಾತ್ಮನ. ಈ ತರ ಬೇರೆ ಬೇರೆ ಶ್ಲೋಕದಲ್ಲಿ ತುಂಬಾ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಏನು ಎಲ್ಲಾರ ಮಾರ್ಗ ಏನು ಒಂದ್ ಧರ್ಮ ಎಲ್ಲ ಒಂದೇ, ಏನು ಭಕ್ತಿ ಮಾಡೋದು ಮಾತ್ರನೇ ಎಲ್ಲಾರ ಧರ್ಮನೂ ಭಕ್ತಿ ಮಾಡೋದು ಮಾತ್ರ ನಿಜವಾದ ಧರ್ಮ. ಅದಕ್ಕೆ ಏನ್ ಹೇಳ್ತಾರೆ? ಶಾಸ್ತ್ರ वचन द्वारा केवल मात्र भक्त भक्ति द्वारा ही जीवन को अत्यधिक दुख निवृत्ति होते हैं एवं उनका यथार्थ आनंद की प्राप्ति होती है. ಅದರಿಂದ ಏನು ಭಕ್ತಿನಿಂದ ಮಾತ್ರನೇ ಏನು ಜೀವಿಗೆ ಈ ದುಃಖ ಅನ್ನೋದು ದೂರ ಆಗೋದು. ಭಕ್ತಿನಿಂದ ಮಾತ್ರನೇ ದುಃಖ ದೂರ ಆಗೋದು, ಸಂತೋಷ ಅನ್ನೋದು ಪ್ರಾಪ್ತಿ ಆಗೋದು, ನಿಜವಾದ ಆನಂದ ಏನ್ರಲ್ಲಿ ಪ್ರಾಪ್ತಿ ಆಗುತ್ತೆ? ಭಕ್ತಿನಿಂದ ಮಾತ್ರನೇ. ಹಂಗಾದ್ರೆ ಅನ್ಕೋಬಹುದು ಇಲ್ಲಿ ನಂಗೆ ದುಡ್ಡಿನಿಂದ ಸಂತೋಷ ಆಗ್ತಾ ಇದೆ, ಮನೆಯಿಂದ ಸಂತೋಷ ಆಗ್ತಾ ಇದೆ ಅಂದ್ರೆ ಅದು ಸಂತೋಷ ಅಲ್ಲ, ಯಾವುದು ನಿತ್ಯ ಆಗಲ್ಲ, ಅದು ನಿಜವಾಗ್ಲೂ ಸಂತೋಷನೂ ಅಲ್ಲ. यह अटल सिद्धांत प्रतिपादन, यह भक्ति कर्म योग ज्ञान आदि किसी भी साधन को अपेक्षा नहीं रखती, यहाँ तक कि देश काल पात्र की भी अपेक्षा नहीं रखती. ಈ ಭಕ್ತಿ ಏನು ಏನ್ರ ಮೇಲೆನೂ ಡಿಪೆಂಡ್ ಆಗಲ್ಲ. ಕರ್ಮ ಮೇಲೆ ಆಗಿರ್ಲಿ, ಜ್ಞಾನದ ಮ್ಯಾನ ಆಗಿರ್ಲಿ, ಧ್ಯಾನ ಮೇಲೆ ಆಗಿರ್ಲಿ, ಏನ್ರ ಮೇಲೆನೂ ಭಕ್ತಿ ಡಿಪೆಂಡ್ ಆಗಲ್ಲ. ಆದ್ರೆ ಇವ್ ಮೂರು ಭಕ್ತಿ ಮೇಲೆ ಡಿಪೆಂಡ್ ಆಗುತ್ತೆ. ಅರ್ಥ ಆಯ್ತಾ? ಅರ್ಥ ಆಗಿಲ್ಲ ತಾನ? ಏನ್ ಅರ್ಥ ಆಯ್ತು? ಕರ್ಮ ಜ್ಞಾನ ಧ್ಯಾನ ಈ ಮೂರು ಬಂದು ಜಡ. ಇದು ಎಷ್ಟೊಂದು ಭಕ್ತಿ ದೇವಿ ಸಪೋರ್ಟ್ ತಗೊಂಡು ಅಷ್ಟವರೆಗೂ ಇದು ಬಂದು ಏನು ನೀನ್ ಬೇಡ್ಕೊಂಡಿರೋ ಫಲ ಕೊಡಕ್ ಆಗಲ್ಲ, ವರ್ಕೌಟ್ ಆಗಲ್ಲ. ಇದಕ್ಕೆ ಇವಾಗ ಎಕ್ಸಾಂಪಲ್ ವಾಚ್ ಇದೆ, ವಾಚ್ ದಲ್ಲಿ ಯಾವಾಗ ಅದು ವರ್ಕ್ ಆಗುತ್ತೆ? ಅದ್ರಲ್ಲಿ ಬ್ಯಾಟ್ರಿ ಆದ್ರೆ ವರ್ಕ್ ಆಗುತ್ತೆ, ಇಲ್ಲಾಂದ್ರೆ ಅದೇ ತರ ನೀವು ಮೂರು ಅದೇ ತರನೇ, ಈ ಮೂರು ಜಡನೆ ಕರ್ಮ ಜ್ಞಾನ ಧ್ಯಾನ. ಅದ್ರ ಬ್ಯಾಟ್ರಿ ಏನು? ಅದೆಷ್ಟು ಚೆನ್ನಾಗಿ ಬ್ಯಾಟ್ರಿ ಇದೆಯೋ ಅಷ್ಟು ದಿನ ಓಡುತ್ತೆ, ಬ್ಯಾಟ್ರಿ ಇರೋವರೆಗೂ ಓಡುತ್ತೆ, ಬ್ಯಾಟ್ರಿ ತೆಗ್ದ್ಮೇಲೆ ನಿಂತೋಗುತ್ತೆ. ಅದು ಅಷ್ಟೇನೆ, ಈ ಮೂರು ಅಷ್ಟೇನೆ, ಸ್ವತಂತ್ರವಾಗಿ ಏನು ಕೊಡಕ್ಕಾಗಲ್ಲ ಈ ಮೂರುನು. ಈಗ ಎಕ್ಸಾಂಪಲ್ ಕರ್ಮ ತಗೋಣ, ದೇವಸ್ಥಾನಕ್ಕೆ ಹೋಗ್ತೀರಾ, ದೇವಸ್ಥಾನಕ್ಕೆ ಹೋಗ್ತೀರಾ, ದೇವಸ್ಥಾನ ಹತ್ರ ಏನ್ ಮಾಡ್ತೀರಾ? ಭಗವಂತನ ಹತ್ರ ಮುಕ್ತೀರಾ ಕೈ ಜೋಡಿಸ್ಬಿಟ್ಟು, ಅಪ್ಪ ನನಗೆ ಸೊ ಏನು ನಮ್ಮ ಮಕ್ಕಳಿಗೆ ಕೆಲಸ ಸಿಕ್ಕಿದ್ರೆ ನಿನ್ಗೆ 108 ತೆಂಗಿನಕಾಯಿ ಹೊಡಿತೀನಿ. ಪ್ರಾರ್ಥನೆ ಮಾಡ್ತಾರೆ, ಏನ್ ಮಾಡ್ತಾರೆ? ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ತಾರೆ, ಸೊ ಮುಕ್ತಾರೆ, ಮತ್ತೆ ಏನ್ ಮಾಡ್ತಾರೆ? ಪೂಜೆ ಮಾಡ್ತಾರೆ. ಆದ್ರೆ ಇಚ್ಛೆ ಏನು? ಮಗನಿಗೆ ಕೆಲಸ ಸಿಗ್ಬೇಕು. ಇವಾಗ ಇದು ಬಂದು ಕರ್ಮ. ಯಾಕಂದ್ರೆ ಇಲ್ಲಿ ಭಗವಂತ ಸಂತುಷ್ಟಿಗೋಸ್ಕರ ಮಾಡ್ತಾ ಇಲ್ಲ, ಅವ್ರ ಸ್ವಾರ್ಥಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಅರ್ಥ ಆಯ್ತಾ? ಅವ್ರ ಸ್ವಾರ್ಥಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಅದರಿಂದ ಇದೇನಾಯ್ತು?
ಕರ್ಮ ಆಯ್ತು. ಭಗವಂತನ ಸಂತುಷ್ಟಿಗೋಸ್ಕರ ಮಾಡ್ತಾ ಇಲ್ಲ, ಏನೋ ಅವ್ರ ಸ್ವಾರ್ಥಕ್ಕೋಸ್ಕರ ಮಾಡ್ತಾ ಇದ್ದಾರೆ, ಇದು ಕರ್ಮ ಆಯ್ತು. ಆದ್ರೆ ಏನ್ ಮಾಡ್ತಾ ಇದ್ದಾರೆ, ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಆ ಭಗವಂತನಿಗೆ ಪೂಜೆ ಮಾಡ್ತಾ ಇದ್ದಾರೆ, ಆರತಿ ಮಾಡ್ತಾ ಇದ್ದಾರೆ, ಇದೇನಾಯ್ತು? ವಂದನ ಭಕ್ತಿ, ನವವಿಧ ಭಕ್ತಿದಲ್ಲಿ ಒಂದು ಭಕ್ತಿ ಆಯ್ತಾ? ಏನು? ಅರ್ಚನಾ, ವಂದನ ಆಯ್ತಾ ಇಲ್ವಾ? ಆ ಅದ್ರದಿಂದ ಭಗವಂತ ಫಲ ಕೊಡ್ತಾನೆ ಇಲ್ಲಿ. ಅದೇ ಅಂದ್ರೆ ಏನು, ಅವ್ರು ಬೇಡ್ಕೊಂಡ್ರಿಂದ ಇನ್ನ 108 ತೆಂಗಿನಕಾಯಿ ಕೊಡ್ತೀನಿ, ಅದರಿಂದ ಭಗವಂತ ಏನ್ ಕೊಡ್ತಾ ಇಲ್ಲ. ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಬಸ್ ಅಂದ್ರೆ ಏನು, ಭಕ್ತಿ ಸಪೋರ್ಟ್ ತಗೊಂತಾ ಇದ್ದಾರೆ ಬಂದು ಅಲ್ಲಿ ಆ ಕರ್ಮಿ ಬಂದು ಏನ್ ತಗೊಂತಾ ಇದ್ದಾರೆ, ಭಕ್ತಿ ದೇವಿ ಸಪೋರ್ಟ್ ತಗೊಂತಾ ಇದ್ದಾರೆ, ಅದರಿಂದ ಭಗವಂತ ವರ ಕೊಡ್ತಾ ಇರೋದು. ಈ ಮೂರು ಅಷ್ಟೇ, ಜ್ಞಾನಿಗಳು ಅಷ್ಟೇ, ಎಷ್ಟವರೆಗೂ ಭಕ್ತಿ ದೇವಿ ಸಪೋರ್ಟ್ ತಗೊಳಲ್ವೋ ಅಷ್ಟವರೆಗೂ ಅವ್ರು ಬಂದು ಸಿದ್ಧಿ ಕೂಡ ಆಗಲ್ಲ, ಅವ್ರ ನರಕ್ ಹೋಗ್ತಾರೆ ಜ್ಞಾನಿಗಳು. ಮುಂದೆ ಬರುತ್ತೆ 4 ಪ್ರಕಾರ ಜ್ಞಾನಿ ಇರ್ತಾರೆ. ಎಲ್ಲಿ ಇದರಲ್ಲಿ ಎಲ್ಲಾನು ಬರುತ್ತೆ ಮಾಧುರಿಕಾ ದಮನಿದಲ್ಲಿ 4 ಪ್ರಕಾರ ಜ್ಞಾನಿಗಳು ಇರ್ತಾರೆ, ಅವ್ರಿಗೂ ಸಿದ್ಧಿ ಆಗಲ್ಲ, ಅದ್ರಲ್ಲಿ ಲಾಸ್ಟ್ ಅವ್ನು ಮಾತ್ರನೇ ಸಿದ್ಧಿ ಆಗೋದು. 300 400 ಸಿಗೋದು, ಫಸ್ಟ್ 2 ಜ್ಞಾನಿಗಳು ಸಿದ್ಧಿನ ಆಗಲ್ಲ, ಯಾಕೆ? ಅವ್ರ ಭಕ್ತಿ ದೇವಿ ಸಪೋರ್ಟ್ ತಗೊಳಲ್ಲ, ಅದರಿಂದ ಅವ್ರಿಗೆ ಸಿದ್ಧಿ ಆಗಲ್ಲ. ಅಂದ್ರೆ ಏನು, 3 ಕರ್ಮಿ ಆಗಿರ್ಲಿ, ಜ್ಞಾನಿ ಆಗಿರ್ಲಿ, ಧ್ಯಾನಿ ಆಗಿರ್ಲಿ, ಅವ್ರಿಗೆ ಭಕ್ತಿ ದೇವಿ ಸಪೋರ್ಟ್ ತಗೊಂಡ್ರೆ ಅವ್ರಿಗೆ ಅವಾಗ ಫಲ ಸಿಗುತ್ತೆ. ಉದ್ಧಾರ ಯಾವಾಗ ಸಂಸಾರದಿಂದ ಉದ್ಧಾರ ಆಗೋ ಸಾಮಾನ್ಯ ಅಲ್ಲ. ಅಂದ್ರೆ ಏನು, ಅವ್ರಿಗೆ ಬೇಕಾಗಿರೋ ಫಲ ಸಿಗುತ್ತೆ ಯಾವಾಗ ಭಕ್ತಿ ದೇವಿ ಸಪೋರ್ಟ್ ತಗೊಂಡ್ರೆ. ಭಕ್ತಿ ದೇವಿ ಸಪೋರ್ಟ್ ತಗೊಂಡಿಲ್ಲ ಅಂದ್ರೆ ಏನು ಕೆಲ್ಸಕ್ಕಾಗಲ್ಲ. ಸೊ ಏನು ಕೆಲ್ಸಕ್ಕಾಗಲ್ಲ. ಸೊ ಅದರಿಂದಾನೇ, ಆದ್ರೆ ಭಕ್ತಿ ಮಾಡೋರಿಗೆ ಈ 3 ಸಪೋರ್ಟ್ ಬೇಕಾಗಿಲ್ಲ. ಭಕ್ತಿಗೆ ಈ 3 ಸಪೋರ್ಟ್ ಬೇಕಾಗಿಲ್ಲ, ಯಾಕೆ? ಭಕ್ತಿ ಬಂದು ಜಡ ಅಲ್ಲ, ಭಕ್ತಿ ಬಂದು ಚಿನ್ಮಯ, ಅಂದ್ರೆ ಏನು, ಆಧ್ಯಾತ್ಮಿಕ. ಈ ಆಧ್ಯಾತ್ಮಿಕ ಇದ್ರೋದ್ರ ಕಾರಣ ಭಕ್ತಿ ದೇವಿಗೆ ಯಾರ ಸಪೋರ್ಟು ಬೇಕಾಗಿಲ್ಲ. ಅಟ್ಲೀಸ್ಟ್ ಜ್ಞಾನ ಕೂಡ ಬೇಕಾಗಿಲ್ಲ, ವೈರಾಗ್ಯನೂ ಬೇಕಾಗಿಲ್ಲ ಭಕ್ತಿಗೆ. ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ವೈರಾಗ್ಯ ಬೇಕಾಗುತ್ತೆ ಅಷ್ಟೇ, ಏನು ವಾಚ ವೇಗ ಮನಸ್ಸು ಕ್ರೋಧ ವೇಗಮ ಅಂತ. ಆದ್ರೆ ಭಕ್ತಿ ಪ್ರಾಪ್ತಿ ಆದ್ಮೇಲೆ ವೈರಾಗ್ಯ ಕೂಡ ಅವಶ್ಯಕತೆ ಇಲ್ಲ, ಆಟೋಮೆಟಿಕ್ ಆಗಿ ಅದೇ ಬಂದ್ಬಿಡುತ್ತೆ. ಜ್ಞಾನ ಆಟೋಮೆಟಿಕ್ ಹಿಂದ್ಗಡೆ ಬರುತ್ತೆ, ಭಕ್ತಿ ದೇವಿ ಹಿಂದ್ಗಡೆ ಭಕ್ತಿ ದೇವಿ ಹಿಂದ್ಗಡೆ ಬರುತ್ತೆ. ಇದ್ರಕ್ಕೆ ಏನ್ ಹೇಳ್ತಾರೆ, ವಾಸುದೇವ ಭಗವತಿ ಭಕ್ತಿ ಯೋಗ ಪ್ರಯೋಜಿತ ಜನಯತಿ ಆಸ ವೈರಾಗ್ಯಂ ಜ್ಞಾನಂ ಚ ಯದ್ ಆಯ್ತು. ಆಟೋಮೆಟಿಕ್ ಆಗಿ ಭಕ್ತಿ ಮಾಡ್ತಾ ಇದ್ರೆ ಏನು, ಜ್ಞಾನ ಮತ್ತೆ ವೈರಾಗ್ಯ ಆಟೋಮೆಟಿಕ್ ಆಗಿ ಬರ್ತಾ ಇರುತ್ತೆ. 2 ಭಕ್ತಿ ದೇವಿ ಹಿಂದ್ಗಡೆ ಬರುತ್ತೆ, ಏನೇನು? ಜ್ಞಾನ ಮತ್ತೆ ವೈರಾಗ್ಯ. ಹೇಳಿದ್ನ ಇಲ್ವಾ? ಮತ್ತೆ ಈಗಲೇ ಹೇಳಿದ್ದೀನಿ, ಜ್ಞಾನ ಮತ್ತೆ ವೈರಾಗ್ಯ, ಇದೆರಡು ಭಕ್ತಿ ದೇವಿ ಹಿಂದ್ಗಡೆ ಬರುತ್ತೆ. ಅದರಿಂದ ಏನು, ಭಕ್ತಿ ದೇವಿ ಯಾರ ಮೇಲೇನು ಡಿಪೆಂಡ್ ಆಗಿಲ್ಲ. ಭಕ್ತಿ ದೇವಿ ಏನದೇನು, ಸೊ ಯಾರ ಮೇಲೆ ಡಿಪೆಂಡ್ ಆಗಿಲ್ಲ. ಮತ್ತೇನು, ಇವಾಗ ಎಕ್ಸಾಂಪಲ್ ಕರ್ಮ ಏನಾದ್ರು ಮಾಡ್ಬೇಕಾದ್ರೆ, ಎಕ್ಸಾಂಪಲ್ ಹೋಮ ಮಾಡ್ಬೇಕು ಇಟ್ಕೊಂಡಿದ್ರ, ಅದ್ರಾಗ ಬಂದು ಏನು ಮುಹೂರ್ತ ನೋಡ್ಬೇಕಾ? ಇನ್ನು ಯಾವ ಟೈಮಲ್ಲಿ ಆದ್ರೆ ಮಾಡಕ್ಕಾಗುತ್ತ? ರಾತ್ರಿ ಇವಾಗ ಮಾಡಕ್ಕಾಗುತ್ತೆ ಹೋಮ? ಅದ ಯಾವಾಗಂದ್ರೆ ಅವಾಗ ಮಾಡಕ್ಕಾಗಲ್ಲ ಹೋಮ. ಬಂದು ದೇಶ ಕಾಲ ನಿಯಮ ಎಲ್ಲಾ ನೋಡ್ಬೇಕು, ರಾವ್ ಕಾಲ ಯಮಗಂಡ ಅಂತ. ಆದ್ರೆ ಭಕ್ತಿಗೆ ಆತರ ಇಲ್ಲ. ಭಕ್ತಿ ದೇಶ ಕಾಲ ಪಾತ್ರ ಏನು ನೋಡೋ ಅವಶ್ಯಕತೆ ಇಲ್ಲ. ಜಪ ಮಾಡಕ್ ಏನ್ ನೋಡ್ಬೇಕು ನೀವು? ಬಂದು ನಾನ್ ದೇಶ ನಿಯಮಸ್ತಸ್ಮಿನ್ ನಾ ಕಾಲ ನಿಯಮಸ್ತತ ನಾ ಉಚ್ಚಿಷ್ಟೋದು ನಿಷೇಧಸ್ತು ಹರೇರ್ ನಾಮ್ ನಿಲ್ಲುಬ್ದಕ. ನೈಟ್ 12 ಗಂಟೆಗೆ ಎದ್ದು ಕೂತ್ಕೊಂಡ್ ಮಾಡ್ಬೋದು, ಇನ್ನು ಮಕ್ಕ ತೊಳ್ದಿಲ್ಲ, ಸ್ನಾನ ಮಾಡಿಲ್ಲ, ಆದ್ರೂ ಏನ್ ಪ್ರಾಬ್ಲಮ್ ಇಲ್ಲ. ಭಗವಂತ ನಾಮ ಮಾಡ್ಬೋದು. ಆದ್ರೆ ಬೇರೆ ಕರ್ಮ ಆಗಿರ್ಲಿ, ಜ್ಞಾನ ಆಗಿರ್ಲಿ, ಧ್ಯಾನ ಆಗಿರ್ಲಿ, ಆತರ ಆಗಲ್ಲ. ಆತರ ಮಾಡ್ಬಿಟ್ರೆ ಏನು, ಉಲ್ಟಾ ಹೊಡೆಯುತ್ತೆ. ರಿಸಲ್ಟ್ ಉಲ್ಟಾ ಹೊಡುತ್ತೆ. ಕರ್ಮ ಜ್ಞಾನ ಧ್ಯಾನದಲ್ಲಿ ಇವಾಗ ಎಕ್ಸಾಂಪಲ್ ಏನೋ ಒಂದು ಶುಭ ಕಾರ್ಯ ಮಾಡಕ್ಕೂ ಟೈಮ್ ಇರುತ್ತೆ, ಇಲ್ಲಾಂದ್ರೆ ಆ ಟೈಮಲ್ಲಿ ಮಾಡಿಲ್ಲ ಅಂದ್ರೆ ಏನಾಗುತ್ತೆ, ಮಾಡಿರೋದೆಲ್ಲ ಉಲ್ಟಾ ಹೊಡುತ್ತೆ ನಿಮ್ಗೆ ಅಷ್ಟೇ, ಉಲ್ಟಾ ಹೊಡುತ್ತೆ. ಆದ್ರೆ ಭಕ್ತಿದಲ್ಲಿ ಆತರ ಅಲ್ಲ, ಏನು ನೋಡೋ ಅವಶ್ಯಕತೆ ಇಲ್ಲ, ದೇಶ ಕಾಲ ನಿಯಮ ಏನು ಅವಶ್ಯಕತೆ ಇಲ್ಲ. ಮತ್ತೇನು, ಭಕ್ತಿ ಬಂದ್ರೆ ಏನು, ಸರ್ವಶಕ್ತಿಮಾನ್ ಸ್ವಪ್ರಕಾಶ್ ಭಗವತ್ ತತ್ವ ಕಿ ಭಾಂತಿ ಸ್ವಪ್ರಕಾಶ್ ಎಂ ಸರ್ವಶಕ್ತಿಮಾನ್ ತತ್ವ ಹೇ. ಭಗವಂತ ಯಾತ್ರ ಬಂದು ಸರ್ವಶಕ್ತಿಮಾನ್, ಸರ್ವಶಕ್ತಿಮಾನು, ಅದೇ ತರನೇ ಭಕ್ತಿ ಕೂಡ ಸ್ವಪ್ರಕಾಶ್ ಏನು ಸರ್ವಶಕ್ತಿಮಾನ್ ಭಕ್ತಿ ಕೂಡ.
ನೀವು ಜಪ ಮಾಡಕ್ ಏನ್ ಟೈಮ್ ನೋಡ್ತೀರಾ ಮತ್ತೆ? अतः इस रहस्य को जानने वाले महापुरुषों ने एकमात्र भक्ति को ही आश्रय ग्रहण किया है और उसका प्रचार किया है. ಅದರಿಂದ ಏನು ಎಲ್ಲಾ ಸಾಧುಗಳು ಏನ್ ಮಾಡ್ತಾರೆ? ಏಕಮಾತ್ರ ಭಕ್ತಿನ ಮಾತ್ರನೇ ಆಶ್ರಯ ಪಡ್ಕೊಂತಾರೆ, ಬೇರೆ ಇನ್ನೇನು ಆಶ್ರಯ ಪಡ್ಕೊಳಲ್ಲ ಅವ್ರು ಬಂದು. यथार्थ में महाजन या महापुरुष केवल मात्र वे ही है जिन्होंने विशुद्ध भगवत भक्ति को आश्रय ग्रहण किया है. ನಿಜವಾಗ್ಲೂ ಯಾರು ಮಹಾಪುರುಷ ಅಂತ ಕರೀತಾರೆ, ಯಾರಂದ್ರೆ ಭಕ್ತಿ ದೇವಿನ ಯಾರು ಆಶ್ರಯ ಪಡ್ಕೊಂಡಿದ್ದಾರೋ ಅವ್ರು ಮಾತ್ರ ನಿಜವಾಗ್ಲೂ ಮಹಾಪುರುಷರು. ಯಾರ್ಯಾರು ಬಂದು ನಾರದ, ಪ್ರಹ್ಲಾದ, ಮತ್ತೆ ಪಾಂಡವರು, ಉದ್ಧವ, ಶುಗದೇವ ಗೋಸ್ವಾಮಿ, ಯಾಮುನಾಚಾರ್ಯ, ನಾಥಮುನಿ, ಗೋದಾದೇವಿ, ರಾಮಾನುಜ, ಮಧ್ವಾಚಾರ್ಯ, ಮತ್ತೆ ಈ ತರ ವೈಷ್ಣವಗಳು सभी ने एकमात्र भक्ति का ही आश्रय ग्रहण किया है. सो ಎಲ್ಲರೂ ಮಾಡಿದ್ರು ಏಕಮಾತ್ರ ಭಕ್ತಿನೇ ಆಶ್ರಯ ಪಡ್ಕೊಂಡ್ರು ಇವರೆಲ್ಲ ಬಂದ್ಬಿಟ್ಟು. उन्होंने आचार और प्रचार द्वारा भक्ति को महिमा की सारा विश्व में घोषण की है. ಸೊ ಏನ್ ಮಾಡಿದ್ರು? ಆಚರಣೆಯನ್ನು ಮಾಡಿದ್ರು, ಪ್ರಚಾರನೂ ಮಾಡಿದ್ರು. ಅದರಿಂದ ಈ ತರ ಮಾಡಿ ಏನ್ ಮಾಡಿದ್ರು? ಪ್ರಪಂಚ ಫುಲ್ ಆ ಭಕ್ತಿ ಬಗ್ಗೆ ಏನ್ ಮಾಡಿದ್ರು? ಪ್ರಚಾರ ಮಾಡಿದ್ರು. निखिल शास्त्रविद परम रसज्ञ श्री विश्वनाथ चक्रवर्ती ठाकुर ने इस गूढ़ रहस्य को उपलब्धि कर पूर्वोक्त श्री नारद आदि प्रमुख भक्तों का ही पूर्वकालीन महापुरुष कहा है. किंतु श्री चैतन्य महाप्रभु के पूर्व भक्ति रस स्वरूप है ऐसा किसी ने भी पता नहीं था. ಆದ್ರೆ ಈ ತರ ಆಚರಿಸೆಲ್ಲ ಬಂದ್ರು. ಆದ್ರೆ ಏನು ಬಂದ್ರೆ ಏನ್ ಮಾಡಿದ್ರು? ಇವರೆಲ್ಲ ಬಂದ್ಬಿಟ್ಟು ಭಕ್ತಿ ದೇವಿನ ಆಶ್ರಯ ಪಡೆದ್ರು, ಆದ್ರೆ ಭಕ್ತಿ ರಸನ ಆಶ್ರಯ ಪಡೆದಿಲ್ಲ. ಭಕ್ತಿ ದೇವಿನ ಆಶ್ರಯ ಪಡೆದ್ರು, ಆದ್ರೆ ಇವರು ಭಕ್ತಿ ರಸನ ಅನುಭವ ಮಾಡ್ಲಿಲ್ಲ. ಇವರು ಭಕ್ತಿ ರಸನ ಅನುಭವ ಮಾಡ್ಲಿಲ್ಲ. परम कारुणिक रसिक शेखर श्री चैतन्य देव की विशेष कृपा मात्र शीला रूप गोस्वामी ने सर्वप्रथम स्वर रचित श्री भक्ति रसामृत सिंधु श्री उज्ज्वल नीलामणि आदि ग्रंथ में भक्ति का रस स्वरूप की प्रतिष्ठा की है. ಆದ್ರೆ ರೂಪ ಗೋಸ್ವಾಮಿ ಯಾವಾಗ ಮಹಾಪ್ರಭು ಬಂದು ಅವ್ರ ಕೈಯಲ್ಲಿ ಬೀಗ ಕೊಟ್ಬಿಟ್ಟು ಹೋದ್ರು, ಅವಾಗ ಏನ್ ಮಾಡಿದ್ರು? ರೂಪ ಗೋಸ್ವಾಮಿ ಬಂದು ಭಕ್ತಿ ರಸಾಮೃತ ಸಿಂಧು ಮತ್ತೆ ಉಜ್ವಲ ನೀಲಮಣಿ ಈ ತರ ಗ್ರಂಥದಲ್ಲಿ ಏನ್ ಮಾಡಿದ್ರು? ಆ ಭಕ್ತಿ ರಸ ಬಗ್ಗೆ ಏನ್ ಮಾಡಿದ್ರು? ಎಲ್ಲಾರ್ಗೂ ಬಂದ್ರು ತಿಳಿಸಿದ್ರು. ಭಕ್ತಿ ಬಗ್ಗೆ ಪ್ರಚಾರ ಮಾಡಿದ್ರು, ಅದ್ರ ಬಗ್ಗೆ ತಿಳಿಸಿದ್ರು. ಭಕ್ತಿ ರಸನೇ ಶ್ರೇಷ್ಠ ಅಂತ ಏನ್ ಮಾಡಿದ್ರು? ಸ್ಥಾಪನೆ ಮಾಡಿದ್ರು. ಯಾರು? रूप गोस्वामी. विश्वभर के सौभाग्यवान मनुष्य उनके श्री रूप गोस्वामी सद्बुद्धि प्राप्त कर भक्ति को रस स्वरूप अनुभव कर रहा है एवं दूसरों को भी अनुभव कर रहा है. ಸೊ ಅದರಿಂದ ಏನು ಸೌಭಾಗ್ಯವಾದ ಜೀವಗಳು ಏನ್ ಮಾಡ್ತಾ ಇದಾರೆ? ಆ ರೂಪ ಗೋಸ್ವಾಮಿನ ಸದ್ಬುದ್ಧಿಯಿಂದ ಏನ್ ಮಾಡ್ತಾರೆ? ಅವ್ರ ಆಶ್ರಯ ಪಡ್ಕೊಂತು ಆ ರಸ ಸ್ವರೂಪನ ಅನುಭವ ಮಾಡ್ಕೊಂತ ಇದ್ದಾರೆ, ಮತ್ತೆ ಎಲ್ಲಾರ್ಗೂ ಅನುಭವನು ಮಾಡಿಸ್ತಾ ಇದ್ದಾರೆ. ಶ್ರೀಲ रूप गोस्वामी की कृपा से ही भक्ति को रस स्वरूप की साक्षात रूप में अनुभूति संभव है. ಎಷ್ಟವರೆಗೂ ರೂಪ ಗೋಸ್ವಾಮಿ ಕೃಪೆ ಆಗಲ್ಲೋ ಅಷ್ಟವರೆಗೂ ಈ ರೂಪ ಈ ಭಕ್ತಿ ರಸ ಅನ್ನೋದು ಸಾಕ್ಷಾತ್ ರೂಪದಿಂದ ಅನುಭೂತಿ ಆಗಲ್ಲ. ಸಾಕ್ಷಾತ್ ರೂಪದಿಂದ ಅನುಭೂತಿ ಆಗಲ್ಲ ಎಷ್ಟವರೆಗೂ ರೂಪ ಗೋಸ್ವಾಮಿ ಕೃಪೆ ಆಗಲ್ಲ. ಅದ್ರಕ್ಕಿಂತಾನೆ ಪರಮಗುರುದೇವ್ ಏನ್ ಮಾಡ್ತಾ ಇದ್ರು? ಈ ರೂಪ ಗೋಸ್ವಾಮಿ ತಿಥಿ ಬಂದ್ರೆ ಏನು 5 ದಿನ ಕಂಟಿನ್ಯೂಸ್ ಆಗಿ ಏನ್ ಮಾಡೋರು? ರೂಪ ಸನಾತನ ಕೋಡಿ ಮಠದಲ್ಲಿ ರೂಪ ಗೋಸ್ವಾಮಿ ಬಗ್ಗೆನೇ ಚರ್ಚೆ 5 ದಿನ. ಸುಮ್ನೆ ಬೆಳಗ್ಗೆ ಸಾಯಂಕಾಲ ಅಂತಿಲ್ಲ, ಫುಲ್ ಡೇ. ಬೆಳಗ್ಗೆ ಸಾಯಂಕಾಲ ಅಂತಲ್ಲ, ಅವ್ರ ಬಗ್ಗೆ ಸುಮ್ನೆ ಹೇಳ್ಬಿಟ್ಟು ಹೋಗೋದಲ್ಲ. 5 ದಿನ ಕಂಟಿನ್ಯೂಸ್ ಆಗಿ ಬೇರೆ ರೂಪ ಗೋಸ್ವಾಮಿ ಬಗ್ಗೆನೆ. ಬೀಗ ಕೊಟ್ಟಿದ್ದಾರೆ, ಚೆನ್ನಾಗಿ ಓಪನ್ ಮಾಡಿದ್ದಾರೆ. ಆತರ ಹೇಳ್ಬಿಟ್ರೆ ಮುಗಿತಕತ್ತೆ. ಏನ್ 5 ದಿನಾನು ಬೀಗ ಕೊಟ್ಟಿದ್ದಾರೆ, ಚೆನ್ನಾಗಿ ಓಪನ್ ಮಾಡಿದ್ದಾರೆ. ಬೀಗ ಕೊಟ್ಟಿದ್ದಾರೆ, ಚೆನ್ನಾಗಿ ಓಪನ್ ಮಾಡಿದ್ದಾರೆ. ಅದನ್ನ ಹೇಳ್ಕೊಂಡ್ ಕೂತ್ಕೊಂತಾರ. ಅದ ಉಗುಳ್ಬೇಕು ತಾನ? ನೀವು ಉಗುಳ್ತೀರಾ ಸೋಮವಾರ? यदि सप्रुज चरण श्री चक्रवर्ती ठाकुर ने उसी उक्ति पर विचार किया जाए तो ग्रंथ का कलेवर अत्यधिक बढ़ जाएगा. अतः यहाँ इतना ही उल्लेख करना आवश्यक है कि श्री चैतन्य महाप्रभु स्वयं रसिक शेखर राजेंद्र श्री कृष्ण है. वे महाभाव स्वरूपिणी श्रीमती राधा के उन्नतोज्वल प्रेम रस नीरस को आस्वादन करने के लिए तथा परम करुण होने के कारण रागमार भक्ति संपत्ति वितरण करने के लिए श्री राधा भाव्यम कांति को अंगीकार कर सचिनंदन श्री गौर हरि को रूप में आविर्भूत हुआ है. ಅದರಿಂದ ಏನ್ ಹೇಳ್ತಾ ಇದ್ದಾರೆ? ಗ್ರಂಥಕಾರರು ಬಂದು ವಿಶ್ವನಾಥ ಚಕ್ರವರ್ತಿ ಠಾಕೂರ್ ಹೇಳ್ತಾರೆ, ಅರೆ ನಾನು ಇನ್ನೂ ಹೇಳ್ಕೊಂಡು ಹೋದ್ರೆ ಇದ್ರ ಬಗ್ಗೆ ಇನ್ನೂ ಎಷ್ಟಾದ್ರೂ ಹೇಳ್ಕೊ ಹೋಗ್ಬೋದು, ಆದ್ರೆ ಬುಕ್ ದೊಡ್ಡದಾಗಿ ಆಗ್ಬಿಡುತ್ತೆ. ಆಲ್ರೆಡಿ ಒಂದು ಶ್ಲೋಕಕ್ಕೆ ಎಷ್ಟು ದೊಡ್ಡ ಬುಕ್ ಅಂತ ಹೇಳ್ತಾರೆ.
ಮತ್ತೆ ಇನ್ನು ಅದೆಲ್ಲ ವರ್ಣನೆ ಮಾಡ್ಕೊಂಡ್ ಇನ್ನೆಲ್ಲ ಎಷ್ಟು ಹೋಗುತ್ತೆ ಅದಕ್ಕೆ ಏನ್ ಮಾಡ್ತಾ ಇದಾರೆ ಬಂದು ಆ ಸೊ ಅದ್ರಾಗೆ ಹೇಳ್ತಾ ಇದ್ರೆ ಇಲ್ಲಿ ಬಂದು ಅದರಿಂದ ಜಾಸ್ತಿ ವರ್ಣನೆ ಮಾಡ್ತಾ ಇಲ್ಲ ಗ್ರಂಥಕಾರ ಹೇಳ್ತಾ ಇದಾರೆ. ಸೊ ಆದ್ರೆ ಒಂದು ಮಾತ್ರ ಕನ್ಫರ್ಮ್ ಏನು, ಚೈತನ್ಯ ಮಹಾಪ್ರಭು ಯಾರು, ಸ್ವಯಂ ರಸಿಕ ಶೇಖರ್ ಬ್ರಜೇಂದ್ರ ನಂದನ್ ಕೃಷ್ಣ ಮತ್ತೆ ಮಹಾಭಾವ ಸ್ವರೂಪಿಣಿ ಶ್ರೀಮತಿ ರಾಧಾರಾಣಿ ಎರಡು ಸೇರಿ ಬಂದಿರೋ ಅವತಾರ. श्री ब्रह्मादि के लिए भी दुर्लभ उस रसमयी भक्ति को उन्होंने भी लगभग 1000 चतुर्युग पूर्व किसी विशेष कलयुग में श्री गौरंग के रूप में अवतरित होकर दान किया था। उक्त विशेष कलयुग में प्रारंभ में होकर वर्तमान समय तक बहुत से भगवत अवतार एवं वैष्णव आचार्य अवतरित हुए, किंतु किसने भी रसमयी भक्ति को इस भूतल पर जीवों को प्रदान नहीं किया। दोनों की तो बात ही क्या, उसका यथार्थ परिचय भी ना दे सके. ಸೊ ಏನು ಯಾವಾಗ್ಲೂ ಇದ್ರ ಮುಂಚೆ ಕಲ್ಪದಲ್ಲಿ ಕೊಟ್ಟಿದ್ರು ಮಹಾಪ್ರಭು ಈ ತರ ಪ್ರೇಮನ. ಇದ್ರ ಮುಂಚೆ ಕಲ್ಪದಲ್ಲಿ ಕೊಟ್ಟಿದ್ರು ಮಹಾಪ್ರಭು ಈ ತರ ಪ್ರೇಮನ. ಮತ್ತೇನ್ ಮಾಡ್ತಾ ಇದಾರೆ, ಇವಾಗ ಬಂದಿದ್ದಾರೆ ಅದನ್ನ ಏನ್ಕೋಸ್ಕರ, ಮತ್ತೆ ಆ ಪ್ರೇಮನ ಕೊಡಕ್ಕೆ. ಈ ಯಾವಾಗ ಕೊಟ್ಟಿದ್ರು, ಮುಂಚೆ ಅನರ್ಪಿತ ಚರಿಚಿರಾಮ್ ಕರುಣ್ಯಾವ ಕಿರಣಗಳವು ಸಮರ್ಪಿತಂ ಉನ್ನತೋಜ್ವಲ ರಸಂ ಸ್ವಭಕ್ತಿಶ್ಯಾಮ್. ಯಾವಾಗಲೂ ಕೊಟ್ಟಿದ್ರು. ಯಾವಾಗ್ಲಂದ್ರೆ ಯಾವಾಗ, ಎಷ್ಟತಿ ಸೊ ಆವಾಗ ಕೊಟ್ಟಿರೋದನ್ನ ಮತ್ತೆ ಈ ಕಲಿಯುಗದಲ್ಲಿ ಕೊಡಕ್ ಬಂದಿದ್ದಾರೆ ಮಹಾಪ್ರಭು ಬಂದು. ಆದ್ರೆ ಮಹಾಪ್ರಭು ಬರೋಕ್ ಮುಂಚೆನೆ ಎಷ್ಟೋ ಜನ ಆಚಾರ್ಯಗಳು ಬಂದಿದ್ರು. ಆದ್ರೆ ಏನ್ ಮಾಡಿದ್ರು, ಈ ಭಕ್ತಿ ಬಗ್ಗೆ ಮತ್ತೆ ಭಕ್ತಿ ರಸ ಬಗ್ಗೆ ಅಟ್ಲೀಸ್ಟ್ ಕೊಡೋದಿರ್ಲಿ, ಭಕ್ತಿ ರಸ ಬಗ್ಗೆ ವರ್ಣನೆ ಕೂಡ ಮಾಡ್ಲಿಲ್ಲ. ಭಕ್ತಿ ಅಂದ್ರೆ ಏನು, ಭಕ್ತಿ ರಸ ಅಂದ್ರೆ ಏನು ಯಾರು ವರ್ಣನೆ ಕೂಡ ಮಾಡಕ್ ಆಗ್ಲಿಲ್ಲ. ಎಷ್ಟವರೆಗೂ, ಚೈತನ್ಯ ಮಹಾಪ್ರಭು ಬರೋಕ್ ಮುಂಚೆವರೆಗೂ. ಆದ್ರೆ ಚೈತನ್ಯ ಬಂದವ್ರು ಏನು, ಆ ರೂಪ ಗೋಸ್ವಾಮಿ ಏನು, ರಾಧಾ ಭಾವ ಕಾಂತಿ ಸೂಲಿತಂ ಶ್ರೀ ಗೌರಿ ಹರಿಕೋ ಪ್ರಿಯ ಪರಿಕರ್ಗೆ ತಥಾ ವ್ರಜಲೀಲ में श्रीमती राधिका का अंतरंग दासियों में ಮಂಜರಿಯೋ ಮೇ ಪ್ರಧಾನ್ ಶ್ರೀ ರೂಪ ಮಂಜರಿ ಹೇ. ಆದ್ರೆ ರೂಪ ಗೋಸ್ವಾಮಿ ಯಾರು, ಆ ಸಚ್ಚಿನಂದನ್ ಮಹಾಪ್ರಭುದ ಅತ್ಯಂತ ಕೃಪಾ ಪಾತ್ರರು. ಮತ್ತೇನು, ಮತ್ತೆ ರಾಧಾಕೃಷ್ಣ ಲೀಲದಲ್ಲಿ ರಾಧಾರಾಣಿ ಸ್ವಯಂ ನಿತ್ಯ ದಾಸಿ ಅವರು. ನಿತ್ಯ ದಾಸಿ ಯಾರು, ಯಾರು, ರೂಪ ಗೋಸ್ವಾಮಿ. ರೂಪ ಗೋಸ್ವಾಮಿ. ಅದು ಇಲ್ದ್ರ ರಾಧಾರಾಣಿ ನಿತ್ಯ ಮಂಜರಿ ಯಾರು, ರೂಪ ಮಂಜರಿ. वे ही व्रज के उन्नत उज्जवल रसमयी भक्ति का प्रचार करने के लिए श्री गौरी लीला में श्री रूप गोस्वामी के रूप में अवतरित हुआ है. ಆ ರೂಪ ಮಂಜರಿನೇ ಮಹಾಪ್ರಭು ಲೀಲೆದಲ್ಲಿ ರೂಪ ಗೋಸ್ವಾಮಿಯಾಗಿ ಅವತರಿತ ಆಗಿದ್ರು. श्री कृष्णदास कविराज गोस्वामी ने श्री चैतन्य चरितमृत इस रहस्य को उद्घाटन किया है. ಇದು ಸೊ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಚೈತನ್ಯ ಚರಿತಾಮೃತದಲ್ಲಿ ಈ ಸೀಕ್ರೆಟ್ ನ ಏನ್ ಮಾಡಿದ್ರು, ಉದ್ಘಾಟನೆ ಮಾಡಿದ್ರು. ಅಂದ್ರೆ ಏನು, ತಿಳಿಸಿದ್ರು. जिस प्रकार सृष्टि के आदि में श्री भगवान के पितामह ब्रह्मा के हृदय में शक्ति संचार कर विश्व को सृजन किया है, उसी प्रकार चैतन्य महाप्रभु ने अपने परम प्रिय श्री रूप हृदय के शक्ति संचार कर उनके द्वारा काल के प्रभाव के लुप्त व्रज की श्री श्री राधा कृष्ण की चिन्मय लीला विलास की लीला कथाओं को प्रचार करवाया है. ಸೊ ಏನ್ ಮಾಡಿದ್ರು, ಇದ್ರ ಮುಂಚೆ ಸೃಷ್ಟಿ ಸ್ಟಾರ್ಟ್ ಆಗವಾಗ ಏನಾಯ್ತು, ಫಸ್ಟ್ ಬಂದಿದ್ದ ಜೀವಿ ಯಾರು, ಬ್ರಹ್ಮ. ಬ್ರಹ್ಮ ಬಂದ್ರು. ಬ್ರಹ್ಮ ಎಲ್ಲಿಂದ, ಗರ್ಭದಕ್ಷ ವಿಷ್ಣುವಿನಿಂದ ಬಂದ್ರು, ನಾಭಿದಿಂದ ಬಂದ್ರು. ಬಂದ್ಬಿಟ್ಟು ಬ್ರಹ್ಮ ಏನ್ ಮಾಡಿದ್ರು, ತಪಸ್ಸೆ ಮಾಡಿದ್ರು. ತಪ ಅವಾಗ ಏನಾಯ್ತು, 60,000 ವರ್ಷ ತಪಸ್ಸೆ ಮಾಡಿದ್ಮೇಲೆ ತಪ 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 ಅಂತ ಸೌಂಡ್ ಬಂತು. ಅವಾಗ ಏನಾಯ್ತು, ಭಗವಂತನ ಶಬ್ದ ವಾಣಿ ಪ್ರಕಟಿತ ಆಯ್ತು. ಅವಾಗ ಏನಾಯ್ತು, ತಪಸ್ಸೆ ಮಾಡಿದ್ಮೇಲೆ 60,000 ವರ್ಷ ತಪಸ್ಸೆ ಮಾಡಿದ್ಮೇಲೆ ಭಗವಂತ ಉಪದೇಶ ಕೊಟ್ಟ, ಏನಪ್ಪ ನೀನ್ ಸೃಷ್ಟಿ ಮಾಡು ಅಂತ. ಅವಾಗೇನು, ಸೃಷ್ಟಿ ರಹಸ್ಯಗಳೆಲ್ಲ ಭಗವಂತ ಹೇಳ್ದ. ಅವಾಗ್ಲೇ ದೀಕ್ಷೆ ಆಗಿದ್ದು ಗೋಪಾಲ ಮಂತ್ರದಿಂದ. ಗೋಪಾಲ ಮಂತ್ರದಿಂದ ಏನು ಬ್ರಹ್ಮಗೆ ದೀಕ್ಷೆ ಆಯ್ತು ಅವಾಗ. ಸೊ ಅವಾಗ ಏನಾಯ್ತು, ಅವಾಗ ಬಂದು ಸೃಷ್ಟಿ ಮಾಡೋ ಎಲ್ಲಾ ನಾಲೆಜು ಭಗವಂತ ಅಲ್ಲಿ ಹೃದಯದಲ್ಲಿ ಏನ್ ಮಾಡ್ದ, ಸಂಚಾರ ಮಾಡ್ದ. ತೇನೆ ಬ್ರಹ್ಮ ಹೃದಯಾದಿ ಕವಯೋ ಮುಹ್ಯಂತಿ ಯಸ್ ಸೂರಜ. ತೇನೆ ಬ್ರಹ್ಮ ಹೃದಯಾದಿ ಕವಯೋ ಮುಹ್ಯಂತಿ ಯಸ್ ಸೂರಜ. ಸೊ ಏನ್ ಮಾಡಿದ್ರು, ಆ ಭಗವಂತ ಬಂದು ಆ ಬ್ರಹ್ಮ ಹೃದಯದಲ್ಲಿ ಎಲ್ಲಾರು ಎಲ್ಲ ಜ್ಞಾನ ಏನ್ ಮಾಡಿದ್ರು, ಸಂಚಾರ ಮಾಡಿದ್ರು, ಪ್ರಕಾಶಿತ ಮಾಡಿದ್ರು ಹೃದಯದಲ್ಲಿ. ಅದೇ ತರನೇ ಇಲ್ಲಿ ಏನು, ಚೈತನ್ಯ ಮಹಾಪ್ರಭು ಕೂಡ ಏನು ಸ್ವಯಂ ಅವ್ರ ಪ್ರಿಯ ಪಾತ್ರರಾಗಿರೋ ರೂಪ ಗೋಸ್ವಾಮಿ ಹೃದಯದಲ್ಲಿ ಈ ವ್ರಜ ರಸ ಭಾವ ಬಗ್ಗೆ, ಈ ಭಕ್ತಿ ರಸ ಬಗ್ಗೆ ಏನ್ ಮಾಡಿದ್ರು, ಹೃದಯದಲ್ಲಿ ಸಂಚಾರ ಮಾಡಿದ್ರು. ಯಾರ ಹೃದಯದಲ್ಲಿ, ರೂಪ ಗೋಸ್ವಾಮಿ ಹೃದಯದಲ್ಲಿ. ಆ ರೂಪ ಗೋಸ್ವಾಮಿ ಏನು, ಚೈತನ್ಯ ಮಹಾಪ್ರಭುಗೆ ಅತ್ಯಂತ ಪ್ರಿಯ ಪಾತ್ರ ಆಗಿರೋದ ಕಾರಣ ಏನ್ ಮಾಡಿದ್ರು, ಹೃದಯದಲ್ಲಿ ಸಂಚಾರ ಮಾಡಿದ್ರು.
ಅದ್ರಾಗೆ ಚೈತನ್ಯ ಚರಿತಾಮೃತದಲ್ಲಿ ಹೇಳ್ತಾರೆ ಏನು, ಶ್ರೀ ರೂಪ ಹೃದಯ ಪ್ರಭು ಶಕ್ತಿ ಸಂಚಾರಿಲ್ಲ, ಸರ್ವತತ್ವ ನಿರೂಪಣೆ ಪ್ರವೀಣ ಕರಿಲ್ಲ. ರೂಪ ಗೋಸ್ವಾಮಿ ಏನು ನರೋತ್ತಮ ದಾಸ ರೂಪ ಗೋಸ್ವಾಮಿ ಹೃದಯದಲ್ಲಿ ಏನ್ ಮಾಡಿದ್ರು, ಪ್ರಭು ಬಂದು ಶಕ್ತಿನ ಸಂಚಾರ ಮಾಡಿದ್ರು. ರೂಪ ಗೋಸ್ವಾಮಿ ಹೃದಯದಲ್ಲಿ ಸಂಚಾರ ಮಾಡಿದ್ರು ಶಕ್ತಿನ. ಮತ್ತೇನು, ಎಲ್ಲಾದ್ರಲ್ಲಿ ಸರ್ವೋತ್ತಮವಾಗಿ ಏನ್ ಮಾಡಿದ್ರು, ಅವ್ರನ್ನ ಪ್ರವೀಣ ಮಾಡಿದ್ರು ಅಂದ್ರೆ ಎಕ್ಸ್ಪರ್ಟ್ ಮಾಡಿದ್ರು. ಯಾರನ್ನ? ರೂಪ ಗೋಸ್ವಾಮಿನ. ನರೋತ್ತಮ ದಾಸ್ ಠಾಗೂರ್ ಕೂಡ ಏನು ಪ್ರೇಮ ಭಕ್ತಿ ಚಂದ್ರದಲ್ಲಿ ಹೇಳ್ತಾರೆ ಏನು, ಶ್ರೀ ಚೈತನ್ಯ ಮನೋಭಿಷ್ಟಂ ಸ್ಥಾಪಿತಂ ಏನ ಭೂತಲೆ. ಚೈತನ್ಯ ಮಹಾಪ್ರಭು ಅಭಿಷ್ಟನೇ ಏನ್ ಮಾಡಿದ್ರು, ಸ್ಥಾಪನ ಮಾಡಿದ್ರು. ಯಾರು? ರೂಪ ಗೋಸ್ವಾಮಿ ಏನ್ ಮಾಡಿದ್ರು, ಏನು ಸ್ಥಾಪನೆ ಮಾಡಿದ್ರು? ಶ್ರೀ ಚೈತನ್ಯ ಮನೋಭಿಷ್ಟಂ. ಚೈತನ್ಯ ಮಹಾಪ್ರಭು ಅಭಿಷ್ಟನ ಪೂರ್ಣ ಮಾಡಿದ್ರು. ಚೈತನ್ಯ ಮಹಾಪ್ರಭು ಅಭಿಷ್ಟ ಏನು? ಅಭಿಷ್ಟ ಅಂದ್ರೆ ಏನು? ನನ್ ಅದೇ ಕ್ವಶನ್ ನನ್ ಕೇಳ್ತಾ ಇಲ್ಲ, ಕ್ವಶನ್ ಆನ್ಸರ್ ಕೇಳ್ತಾ ಇರೋದು ನಾನು. ಅಭಿಷ್ಟ ಅಂದ್ರೆ ಏನು? ಆಸೆ, ಇಚ್ಛೆ. ಮಹಾಪ್ರಭು ಇಚ್ಛೆ ಇತ್ತು, ಅದನ್ನ ಯಾರು ಪೂರ್ಣ ಮಾಡಿದ್ದು? ರೂಪ ಗೋಸ್ವಾಮಿ. ಏನು ಇಚ್ಛೆ? ಅದು ಬಂದು ಈ ಪ್ರೇಮನ ಪ್ರಚಾರ ಮಾಡ್ಬೇಕು, ಈ ವ್ರಜ ಭಾವನ ಪ್ರಚಾರ ಮಾಡಬೇಕು. ಅದನ್ನ ಯಾರು ಪೂರ್ಣ ಮಾಡಿದ್ದು? रूप गोस्वामी। उन्नत उज्ज्वल रसमयी व्रज भक्ति को पुनः इस जगती तल पर प्रकाश करना ही श्री चैतन्य महाप्रभु का वह मनोभिष्ट है। श्री रूप गोस्वामी ने भक्ति रसामृत सिंधु उज्ज्वल नीलमणि आदि भक्तों को बहुत ही सब भक्ति का मौलिक ग्रंथों की रचना और उनके प्रचार द्वारा श्री चैतन्य मनोभिष्ट की सर्वांगीण रूप में प्रतिष्ठा की है। सो ಏನ್ ಮಾಡಿದ್ರು, ಈ ತರ ಬಂದು ಮಹಾಪ್ರಭು ಅಭಿಷ್ಟನ ಪೂರ್ಣ ಮಾಡಿದ್ರು. ಯಾತ್ರ ಈ ತರ ಗ್ರಂಥಗಳೆಲ್ಲ ಬರೆದು ಏನು ಭಕ್ತಿ ರಸಾಮೃತ ಸಿಂಧು ಉಜ್ವಲ ನೀಲಮಣಿ ಮತ್ತೆ ಈ ತರ ಗ್ರಂಥಗಳೆಲ್ಲ ಪ್ರಚಾರ ಮಾಡಿ ಚೈತನ್ಯ ಮಹಾಪ್ರಭು ಅಭಿಷ್ಟನ ಪೂರ್ಣ ಮಾಡಿದ್ರು. ಮಿಕ್ಕಿದ್ದು ನಾಳೆ ನೋಡೋಣ. ಸೊ ನಾಳೆನೂ ಏನೋ ಇದೇ ಇರುತ್ತೆ. ನಾಳೆದ್ನಿಂದ ಮಾಧುರ್ಯ ಕದಮಿನಿ ಸ್ಟಾರ್ಟ್ ಆಗುತ್ತೆ. ನಾಳೆನೂ ಈ ಮಂಗಳಾಚರಣೆ ಇರುತ್ತೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವಚ पतितानां पावनेभ्यो वैष्णवेभ्यो नमो नमः। दंडवत प्रणाम। कृष्णा दंडवत प्रणाम।